Hello students, welcome to my YouTube channel ADM Tutorials. ಸೊ ನಾವಿದ್ರಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಮ್ಯಾಥಮೆಟಿಕ್ಸ್ MCQs ಏನೆಲ್ಲ ಬೋರ್ಡ್ ಎಕ್ಸಾಮ್ಗೆ ಕರ್ನಾಟಕ ಬೋರ್ಡ್ ಎಕ್ಸಾಮಿಗೆ ಬರುತ್ತೆ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಓಕೆ, ನಾವಿಲ್ಲಿ ಎಲ್ಲ ಮಾರ್ಕ್ಸ್ ಕ್ವಶನ್ಸ್ನ ಅಟೆಂಡ್ ಮಾಡೋದು ನಮಗೆ ಗೊತ್ತಿದೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಆಗಿರ್ಬೋದು, 6 ಆ್ಯಂಡ್ 4 ಮಾರ್ಕ್ಸ್ ಆಗಿರ್ಬೋದು, ಇವೆಲ್ಲ ನಮಗೆ ಈಸಿಯಾಗಿ ನಾವು ಅಟೆಂಡ್ ಮಾಡ್ಕೊಂಡು ಹೋಗ್ತೀವಿ. ಟಾರ್ಗೆಟ್ 80 ಔಟ್ ಆಫ್ 80 ಬರಬೇಕು ಅಂತಂದರೆ ನಮ್ಗೆ ಎಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ? ಅದು ಬಂದ್ಬಿಟ್ಟು MCQs ಅಲ್ಲಿ ನಮಗೆ ಮಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಲ್ವಾ. ಸೊ ಆ MCQs ಅನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ಅಂತಂದ್ರೆ ಅಲ್ಲಿ ನಿಮಗೆಲ್ಲ 20 ಔಟ್ ಆಫ್ 20 ಬಂತು MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅಂತಂದ್ರೆ ರಿಮೈನಿಂಗು ನೀವು ಆರಾಮಾಗಿ ಓದಿರ್ತೀರಾ, ಚೆನ್ನಾಗಿ ಮಾರ್ಕ್ಸನ್ನು ಔಟ್ ಆಗಿ ತೆಗಿಬಹುದು. ಓಕೆನಾ. ಸೊ ಆ MCQsಗೆ ನಾವು ಏನು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಓಕೆನಾ. ಸೊ ಆ ಕ್ವಶನ್ ಬ್ಯಾಂಕಲ್ಲಿ ಇರ್ತಕ್ಕಂಥ MCQsನ ನಾವು ನಮ್ಮ ವಿಡಿಯೋ ಲೆಕ್ಚರ್ಸ್ ಅಲ್ಲಿ 1 by 1 ಸಾಲ್ವ್ ಮಾಡ್ಕೋತಾ ಹೋಗ್ತೀವಿ. ಸೊ ಇಲ್ಲಿ ನಾನು ತಗೊಂಡಿರೋದು ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಏನಿದೆ ಆ ಚಾಪ್ಟರ್ ಇಂದ ತಗೊಂಡಿದ್ದೀನಿ. ಓಕೆನಾ. ಸೊ ಈಗ ನಿಮ್ಗೆ ಆಲ್ರೆಡಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಓದಿದ್ದೀರಾ, ಅದ್ರ ಮೇಲೆ ಇರ್ತಕ್ಕಂಥ MCQs ಏನು ನಮಗೆ ಗೌರ್ಮೆಂಟ್ ಅವರು ಬಿಟ್ಟಿದ್ದಾರೆ ಆ MCQs ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವೆಶನ್, ಈ ರಿಲೇಷನ್ ಆರ್ ಇನ್ ಎ ಸೆಟ್ ಎ ಇಫ್ ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ ದೆನ್ ಆರ್ ಈಸ್ ಕಾಲ್ಡ್ ಅಂತ ಕೇಳ್ತಿದ್ದಾರೆ. ರೈಟ್. ಸೊ ಇದೇನು ಹೇಳಿದ್ದಾರೆ, ರಿಲೇಷನ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ ಅಂತ ಹೇಳಿದ್ದಾರೆ. ಲೆಟ್ ಎ ಸೆಟ್ ಬಂದ್ಬಿಟ್ಟು ನಾನು 1,2 ಅಂತ ತಗೊಂಡಿದ್ದೀನಿ. ಓಕೆನಾ. ಆ್ಯಂಡ್ ಆರ್ ಅನ್ನ ಏನು ಹೇಳ್ತಾ ಇದ್ದಾರೆ, ಆರ್ ಈಸ್ ಡಿಫೈನ್ಡ್ ಫ್ರಮ್ ದ ಸೆಟ್ ಎ ಟು ಎ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಹಾಗಿದ್ರೆ ಆರ್ ಅಲ್ಲಿ ನಮಗೇನಿರುತ್ತೆ, ಆರ್ಡರ್ಡ್ ಪೇರ್ಸ್ ಆಫ್ ಎ ಟು ಎ ಏನ್ ಡಿಫೈನ್ ಆಗಿದೆ, ಕ್ರಾಸ್ ಪ್ರಾಡಕ್ಟ್ ಅದರದ್ದು ಆರ್ಡರ್ಡ್ ಪೇರ್ಸ್ ನಮಗೆ ರಿಲೇಷನ್ ಆರ್ ಅಲ್ಲಿ ಇರುತ್ತೆ. ಅಂಡ್ ಏನ್ ಹೇಳ್ತಾ ಇದ್ದಾರೆ, ಎವ್ರಿ ಎಲಿಮೆಂಟ್ ಈಚ್ ಎಲಿಮೆಂಟ್ ಆಫ್ ಎ ಇಸ್ ರಿಲೇಟೆಡ್ ಟು ಎವ್ರಿ ಎಲಿಮೆಂಟ್ ಆಫ್ ಎ ಅಂತ ಹೇಳಿದ್ದಾರೆ. ಅಂದ್ರೆ 1 ಈಸ್ ರಿಲೇಟೆಡ್ ಟು 1, 1 is related to 2, then 2 is related to 1, 2 is related to 2. ಸೊ ಇದನ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಮಗೆ ಸೆಟ್ ಆಫ್ ಆಲ್ ಪಾಸಿಬಲ್ ಆರ್ಡರ್ಡ್ ಪೇರ್ ಸಿಗ್ತಾ ಇದಾವೆ. ಕಾರ್ಟೇಶಿಯನ್ ಪ್ರಾಡಕ್ಟ್ ನೀವೇನು ಎ ಕ್ರಾಸ್ ಎ ಮಾಡಿದ್ರೆ ಏನು ನಿಮಗೆ ಸೆಟ್ ಆಫ್ ಆಲ್ ಪಾಸಿಬಲ್ ಆರ್ಡರ್ಡ್ ಪೇರ್ಸ್ ಇರ್ತವೆ ಅವೆಲ್ಲವೂ ನಿಮಗೆ ಇಲ್ಲಿ ಸಿಗ್ತಾ ಇದೆ ನಮಗೆ ಅಲ್ವಾ, ಈ ರಿಲೇಷನ್ ಅಲ್ಲಿ ಇದೆ. ಸೊ ಹಾಗಾಗಿ ಇದೇನಾಯ್ತು, ಈ ರಿಲೇಷನ್ ಬಂದ್ಬಿಟ್ಟು ಯೂನಿವರ್ಸಲ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಬೋತ್ ದ ಎಂಪ್ಟೀಸ್ ರಿಲೇಷನ್ ಆ್ಯಂಡ್ ದ ಯೂನಿವರ್ಸಲ್ ರಿಲೇಷನ್ ಈಸ್ ಅಂತ ಹೇಳಿದ್ದಾರೆ. ಸೊ ವಿ ಆಲ್ರೆಡಿ ನೋ ಎಂಪ್ಟಿ ರಿಲೇಷನ್ ಮತ್ತು ಯೂನಿವರ್ಸಲ್ ರಿಲೇಷನ್ ನಾವು ಟ್ರಿವಿಯಲ್ ರಿಲೇಷನ್ಸ್ ಅಂತೇಳಿ ಕರಿತೀವಿ. ಲೆಟ್ ಎ ಬಿ ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಆಫ್ ಬಾಯ್ಸ್ ಸ್ಕೂಲ್, then the relation R in A given by R equal to the set containing A comma B such that A is sister of B ಅಂತ ಹೇಳ್ತಿದ್ದಾರೆ. ಸಿಸ್ಟರ್ ಆಫ್ ಬಿ, ಬಟ್ ಇಲ್ಲಿ ನಮಗೆ ಸೆಟ್ ಕೊಟ್ಟಿರೋದು ಬಾಯ್ಸ್, ಸ್ಟೂಡೆಂಟ್ಸ್ ಆಫ್ ಬಾಯ್ಸ್ ಇನ್ ಎ ಸ್ಕೂಲ್ ಅಲ್ವಾ. ಹಂಗಂದ್ರೆ ಇಲ್ಲಿ ನೋ ಗರ್ಲ್ ಆಗುತ್ತೆ ಇಲ್ಲಿ ಈ ಸೆಟ್ ಅಲ್ಲಿ, ಬಟ್ ಅವ್ರು ಕೇಳ್ತಾ ಇರೋದು ಎ ಈಸ್ ಸಿಸ್ಟರ್ ಆಫ್ ಬಿ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಇದೇನಾಯ್ತು, ಇದು ಎಂಪ್ಟಿ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, a relation R in the set A is called reflexive relations if, okay, the first option is A comma A belongs to R for every A belongs to A, right? For every A belongs to A is important here. Okay, then second question, see the second question, second option, it is A comma B belongs to R at least 1 ಅಂತ ಹೇಳ್ತಾ ಇದ್ದಾರೆ. ಸೊ at least 1 ಅಂದ್ರೆ ಇದು ರಾಂಗ್ ಆಯ್ತು. ಫಾರ್ ಎವ್ರಿ ಎಲಿಮೆಂಟ್ ಆಫ್ ಎ ನಮಗೆ ಏನಾಗಬೇಕು, A comma A belongs to ಆರ್ ಇರಬೇಕು, ಆಗ ನಾವು ರಿಫ್ಲೆಕ್ಸಿವ್ ಅಂತೀವಿ. ದಿಸ್ ಈಸ್ ಸಿಮೆಟ್ರಿಕ್ ಡೆಫಿನೇಷನ್, ರೈಟ್. ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಇಸ್ ಸಿಮೆಟ್ರಿಕ್ ಡೆಫಿನೇಷನ್. ನೆಕ್ಸ್ಟ್ ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಎ ಕಮ ಸಿ, ಇದು ಕೂಡ ನಮಗೆ ಟ್ರಾನ್ಸಿಟಿವ್ ರಿಲೇಷನ್ ಆಗುತ್ತೆ. ಇಲ್ಲಿ ರಿಫ್ಲೆಕ್ಸಿವ್ಗೆ ಏನಾಯಿತು, ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಈ ರಿಲೇಷನ್ ಆರ್ in the set 1, 2, 3 given by, this is the relation they have given, then R is ಅಂತ ಕೇಳ್ತಾ ಇದ್ದಾರೆ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಚೆಕ್ ಮಾಡಿ. ರಿಫ್ಲೆಕ್ಸಿವ್ ಇರಬೇಕಂದ್ರೆ ಏನು, ಎವ್ರಿ ಎಲಿಮೆಂಟ್ ಆಫ್ ಎ ರಿಲೇಟೆಡ್ ಟು ಇಟ್ ಸೆಲ್ಫ್ ಅದು ಇರಬೇಕು ಫಸ್ಟ್ ಅಲ್ವಾ. ಸೊ 1,1 ರಿಲೇಟ್ ಆಗಿದೆ, 2 is related to 2, 3 is related to 3, ಇದೇನಾಯ್ತು ಈಗ ನಮಗೆ ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ ಆರ್ಡರ್ಡ್ ಪೇರ್ನ ನೋಡಿ, 1,2 ಇದೆ, 2,1 ಇದೆ ಅಲ್ವಾ, ಸಿಮೆಟ್ರಿಕ್ ಇದೆ, ಇದಕ್ಕೆ ಈ ಪೇರಿಗೆ ಆಯಿತು. ಬಟ್ ವೇರ್ ಆಸ್ ದಿಸ್ 1,3 ಏನಿದೆ ಇದಕ್ಕೆ ನಮಗೆ 3,1
1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಗಿದ್ರೆ ಇದು ನಾಟ್ ಸಿಮೆಟ್ರಿಕ್ ಆಯಿತು ಅಲ್ವಾ, ನಾಟ್ ಸಿಮೆಟ್ರಿಕ್, ರೈಟ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಇದೆ ನಾವು ಚೆಕ್ ಮಾಡ್ಕೋಬೇಕಲ್ವಾ, ಟ್ರಾನ್ಸಿಟಿವ್ ಆಗುತ್ತಾ ನೋಡಿ, ಇಲ್ಲಿ 1, 2, 2, 1 ಇದೆ, 1, 1 ಇರಬೇಕು ಇದೆ, ಓಕೆ. ನೆಕ್ಸ್ಟ್ 2, 2, 2, 1, 2, 1 ಇರಬೇಕು ಇದೆ, ಓಕೆ. ನೆಕ್ಸ್ಟ್ 1, 1, 1, 2, ದೆನ್ 1, 2 ಇರಬೇಕಿತ್ತು ಇದೆ. ನೆಕ್ಸ್ಟ್ 1, 2, 1, 3, ರೈಟ್, 1, 3 ಇರಬೇಕಿತ್ತು ಇದೆ. ನೆಕ್ಸ್ಟ್ ಸೊ ನೋಡಿ, ಇಲ್ಲಿ ಯಾವುದೇ ಪೇರ್ ತಗೊಂಡ್ರು ನಿಮ್ಗೆ ಇಲ್ಲಿ ಏನಾಗ್ತಾ ಇದೆ, ನಿಮಗೆ ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಎಲ್ಲ ಆರ್ಡರ್ಡ್ ಪೇರ್ಗೂ ನೀವು ಚೆಕ್ ಮಾಡ್ಕೋಬೇಕು, ಒಂದು ಆರ್ಡರ್ಡ್ ಪೇರಿಗೆ ಮಿಸ್ ಆದರೆ ಅದು ಟ್ರಾನ್ಸಿಟಿವ್ ಆಗಲ್ಲ, ಓಕೆನಾ. ಸೊ ಇಲ್ಲಿ ಎಲ್ಲದಕ್ಕೂ ಪಾಸಿಬಲ್ ಆಗ್ತಾ ಇದೆ ಅಲ್ವಾ ಟ್ರಾನ್ಸಿಟಿವ್ ಕಂಡೀಷನ್. ಹಾಗಾಗಿ ಇದು ನಮಗೆ ಏನಾಯ್ತು, ರಿಫ್ಲೆಕ್ಸಿವ್ ಇದೆ ಅಂಡ್ ಟ್ರಾನ್ಸಿಟಿವ್ ಇದೆ ಅಂತ ಹೇಳ್ಬೋದು. ಸೊ ಯಾವ ಆಪ್ಷನ್ ಕರೆಕ್ಟು, ಆಪ್ಷನ್ ಬಿ ಇಸ್ ಕರೆಕ್ಟ್ ಅಂತ ಹೇಳ್ತೀವಿ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, ಸಿಕ್ಸ್ತ್ ಕ್ವಶನ್ ಏನಿದೆ ನೋಡಿ. ಸಿಕ್ಸ್ತ್ ಕ್ವಶನ್ ಅಲ್ಲಿ ಈ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಗಿವನ್ ಬೈ 1, 2, 2, 1 ಈಸ್ ಅಂತ ಕೇಳಿದ್ದಾರೆ. ಸೊ ಇದು ಯಾವ ರಿಲೇಷನ್ ಅಂತ, ಸಿಮೆಟ್ರಿಕ್, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡೋಣ. ಫಸ್ಟ್ ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1, 1 ಇರಬೇಕಿತ್ತು, 2, 2, 3, ಅದು ಪ್ರೆಸೆಂಟ್ ಇಲ್ಲ ಇಲ್ಲಿ. ಹಾಗಿದ್ರೆ ರಿಫ್ಲೆಕ್ಸಿವ್ ಯಾವುದಿದೆ ಆ ಆಪ್ಷನ್ ರಾಂಗ್ ಆಗೋಯ್ತು. ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡಿ, 1, 2 ಇದೆ, 2, 1 ಇದೆ ಅಲ್ವಾ, ಸಿಮೆಟ್ರಿಕ್ ಇದೆ, ರೈಟ್. ನೆಕ್ಸ್ಟ್ ವಾಟ್ ಅಬೌಟ್ ಟ್ರಾನ್ಸಿಟಿವಿಟಿ, 1, 2, ದೆನ್ 2, 1 ಬಿಲಾಂಗ್ಸ್ ಟು ಆರ್ ಇದೆ. ಹಂಗಂದ್ರೆ ನಮಗೆ ನೆಕ್ಸ್ಟ್ ಏನಾಗಬೇಕಿತ್ತು, 1, 1 ಬಿಲಾಂಗ್ಸ್ ಟು ಆರ್ ಇರಬೇಕಿತ್ತು. ಬಟ್ ಇದು ನಮಗಿಲ್ಲಿ ಪ್ರೆಸೆಂಟ್ ಇಲ್ಲ ಅಲ್ವಾ. ಸೊ ಇದು ಬಂದು ನಮಗೆ ಸಿಮೆಟ್ರಿಕ್ ಆಗುತ್ತೆ ಬಟ್ ಟ್ರಾನ್ಸಿಟಿವ್ ಆಗಲ್ಲ, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತೀರಾ, ಓಕೆ. ನೆಕ್ಸ್ಟ್ ಸೆವೆಂತ್ ಕ್ವೆಶನ್, ಎ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 given that r equal to the set containing 1, 2, 2, 1, 1, 1 is ಅಂತ ಹೇಳ್ತಿದ್ದಾರೆ ಅಲ್ವಾ. ಈಗ ಜಸ್ಟ್ ನಾವು ನೋಡಿದ್ವಿ, ರೈಟ್. ಇದು ಒಂದು ಪೇರ್ ಇದ್ದಿದ್ರೆ ಏನಾಗ್ತಿತ್ತು, ಇದು ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗ್ತಾ ಇತ್ತು ಅಲ್ವಾ. ಸೊ ಇಲ್ಲಿ ಏನಾಗ್ತಿದ್ದು, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ಓಕೆ. ನೆಕ್ಸ್ಟ್ ಕ್ವಶನ್, ಏಯ್ತ್ ಒನ್. This is the relation defined, R is the relation defined on the set 1, 2, 3, 4 given by, this is the relation they have given. Choose the correct answer, okay. Symmetric or reflexive, transitive you have to check. First see, for the symmetric you have to check 1, 1 is there, then 2, 2 is there, 3, 3 is there, then 4, 4 is also there. So it is reflexive. Then what about symmetric? See, 1, 2 is there, 2, 1 is not there, right. 2, 1 does not belongs to R, so it is not what, not symmetric, it is not a symmetric relation. Next one pair ಚೆಕ್ ಮಾಡಿದ್ರು ಸಾಕು ಅಲ್ವಾ, ಅದು ನಾಟ್ ಸಿಮೆಟ್ರಿಕ್ ಆಯಿತು. ನೆಕ್ಸ್ಟ್ ಟ್ರಾನ್ಸಿಟಿವ್ ಇದನ್ನ ಚೆಕ್ ಮಾಡ್ಕೋಬೇಕು ನೀವು. ಇಲ್ಲಿ ನೋಡಿ 1, 2 ಇದೆ, ದೆನ್ 2, 2, 1, 2 ಆಲ್ರೆಡಿ ಇಸ್ ದರ್. ನೆಕ್ಸ್ಟ್ 1, 3 ಇದೆ, ರೈಟ್. 3, 3 ಇದೆ, 1, 3 ಇದರಲ್ಲಿದೆ. ನೆಕ್ಸ್ಟ್ 1, 3, 3, 2 ಇದೆ, ಅಂದರೆ 1, 2 ಇರಬೇಕಿತ್ತು, 1, 2 ಇದೆ, ಓಕೆ. ನೆಕ್ಸ್ಟ್ 3, 3 ದೆನ್ 3, 2 ಇದೆ, 3, 2 ಪ್ರೆಸೆಂಟ್ ಇರಬೇಕು ಟ್ರಾನ್ಸಿಟಿವ್ ಕಂಡೀಷನ್ಗೆ. ಸೊ ಎವ್ರಿ ಪೇರ್ಗೆ ನೀವು ಚೆಕ್ ಮಾಡ್ತಾ ಬರ್ತೀರಾ. ಸೊ ಹಾಗಿದ್ರೆ ಇಲ್ಲಿ ನಮಗೆ ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಆಗುತ್ತೆ. ಇದು ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. ಯಾವ ಆಪ್ಷನ್, ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ನಮಗಿಲ್ಲಿ. ನೆಕ್ಸ್ಟ್ ನೈನ್ತ್ ಕ್ವೆಶನ್, let R be the relation in the set n given by R equal to, this is the definition of the relation. ಇಲ್ಲಿ ನಮಗೆ ರಿಲೇಷನ್ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ದಾರೆ ಅಲ್ವಾ. ಇಲ್ಲಿ ಏನಾಗ್ಬೇಕು ನೋಡಿ, ನಮಗೆ ಎ ಕಮ ಬಿ ಆ ರಿಲೇಷನ್ ಅಲ್ಲಿ ಇದೆ ಅಂತಂದ್ರೆ ಆರ್ಡರ್ಡ್ ಪೇರು ಬಿ ಗ್ರೇಟರ್ ದ್ಯಾನ್ 6 ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡಿ, ಬಿ ಎಲ್ಲಿ ಗ್ರೇಟರ್ ದ್ಯಾನ್ 6 ಇಲ್ವೋ ಅದನ್ನ ನಾವು ತೆಗೆದಾಕ್ಬಿಡ್ಬೋದು. ಆಪ್ಷನ್ ಡಿ ಮತ್ತೆ ಆಪ್ಷನ್ ಎ ರಾಂಗ್ ಆಗುತ್ತೆ. ಇಲ್ಲಿ ಗ್ರೇಟರ್ ದ್ಯಾನ್ 6 ಹೇಳಿದ್ದಾರೆ, ಈಕ್ವಲ್ ಟು ಹೇಳಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಕೂಡ ಹೋಗುತ್ತೆ ಅಲ್ವಾ. ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಎ ಮತ್ತು ಡಿ ನಾವು ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಬಿ ಅಂಡ್ ಸಿ ಅಲ್ಲಿ ನೋಡ್ಬೇಕು ಈಗ ನಾವು ಅಲ್ವಾ. ಏನಿದೆ ಇಲ್ಲಿ, ಎ ಈಸ್ ಬಿ -2 ಅಂತ ಹೇಳಿದ್ದಾರೆ. ಸೊ ಬಿ ಏನಿಲ್ಲಿ, ಬಿ ಆಪ್ಷನ್ ಅಲ್ಲಿ 8, ಎ 3 ಇದೆ. ಸೊ 8 - 2 ನಮಗೆ 3 ಬರುತ್ತಾ? ನೋ, 8 - 3 ಈಸ್ 5 ಆಗುತ್ತೆ ನಮಗೆ. 8 - 2 ಈಸ್ 5 ಆಗುತ್ತೆ. ಬಟ್ ಅವ್ರು ಕೊಟ್ಟಿರೋದಿಲ್ಲಿ
3. ಇದನ್ನು ಚೆಕ್ ಮಾಡಿ 6,8 ಏನಿದೆ ಇಲ್ಲಿ 8 ಬಿ ವ್ಯಾಲ್ಯೂ 8 ಮೈನಸ್ 2 6 ಆಗುತ್ತಲ್ವಾ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Consider the non-empty set consisting of children in a family. A relation R defined as A related to B if A is brother of B. ಇಲ್ಲಿ ರಿಲೇಷನ್ ಅನ್ನ ನೋಡ್ಬೇಕು ನೀವು. ರಿಲೇಷನ್ ಏನು, ಎ ಈಸ್ ಬ್ರದರ್ ಆಫ್ ಬಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಫಸ್ಟ್ ರಿಫ್ಲೆಕ್ಸಿವ್ ಆಗಬೇಕು ಅಂತಂದ್ರೆ ಏನು, ರಿಫ್ಲೆಕ್ಸಿವ್ ಕಂಡೀಷನ್ ಅಲ್ಲಿ ಏನು ಹೇಳ್ತೀರಾ, ಎ ಕಮ ಎ ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಎ ಈಸ್ ಬ್ರದರ್ ಆಫ್ ಎ. ಕರೆಕ್ಟಾ ಇದು? ನೋ, ದಿಸ್ ಈಸ್ ನಾಟ್ ಕರೆಕ್ಟ್, ರೈಟ್? ಇಟ್ ಈಸ್ ನಾಟ್ ಎಟ್ ಆಲ್ ಕರೆಕ್ಟ್. A cannot be brother of himself, right? So it is not a reflexive. It is not reflexive. Next, symmetric. For the symmetric, what do you do for symmetric? A comma B belongs to R implies B comma A also belongs to R ಅಂತೇಳಿ ಪ್ರೂವ್ ಮಾಡಬೇಕು. A comma B belongs to R ಅಂತಂದ್ರೆ ಏನಿಲ್ಲಿ, A is brother of ಬಿ ಅಂತ ಅಲ್ವಾ. ಎ ಇಸ್ ಬ್ರದರ್ ಆಫ್ ಬಿ ಆಗುತ್ತೆ, ಬಟ್ ಬಿ ಮೇ ಬಿ ಸಿಸ್ಟರ್, ರೈಟ್? ಬಿ ಮೇ ಬಿ ಸಿಸ್ಟರ್ ಆಗಿರ್ಬೋದಲ್ವಾ ಬಿ ಅನ್ನೋರು. ಸೊ ನಾನೇನು ಹೇಳ್ಬೋದು ಇಲ್ಲಿ, ಬಿ ಈಸ್ ನಾಟ್ ಬ್ರದರ್ ಆಫ್ ಎ ಅಂತ ಆಗುತ್ತೆ ಅಲ್ವಾ. ಬಿ ಇಸ್ ನಾಟ್ ಬ್ರದರ್ ಆಫ್ ಎ ಅಂತ ಆಗುತ್ತೆ. ಯಾಕೆ? ಬಿ ಸಿಸ್ಟರ್ ಕೂಡ ಆಗಿರ್ಬೋದಲ್ವಾ. ಹಾಗಾಗಿ ಇಲ್ಲಿ ನಮಗೆ ಸಿಮೆಟ್ರಿಕ್ ಕಂಡೀಷನ್ನು ಕೂಡ ಸ್ಯಾಟಿಸ್ಫೈ ಆಗಲ್ಲ. ನೆಕ್ಸ್ಟ್ ಥರ್ಡ್ ಬಂತು ಟ್ರಾನ್ಸಿಟಿವ್ ಅಲ್ವಾ. ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡಬೇಕು. ಸೊ ಟ್ರಾನ್ಸಿಟಿವ್ ಅಲ್ಲಿ ಏನಾಗುತ್ತೆ, ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೋತಾ ಇದೀವಿ. ಎ ಈಸ್ ಬ್ರದರ್ ಆಫ್ ಬಿ, ಬಿ ಈಸ್ ಬ್ರದರ್ ಆಫ್ ಸಿ ಅಂತಂದ್ರೆ ಇಟ್ ಈಸ್ ಆಬ್ವಿಯಸ್ ದಟ್ ಎ ಈಸ್ ಬ್ರದರ್ ಆಫ್ ಸಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಯ್ತು ನಮಗೆ, ಇದು ಟ್ರಾನ್ಸಿಟಿವ್ ಆದರೆ ಏನು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ಕು ಅಲ್ಲ. ಓಕೆನಾ. ಸೊ ಇಲ್ಲಿ ಏನು ಹೇಳ್ಬೋದು, ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಆಪ್ಷನ್ ಇಲ್ಲ. ಓಕೆ, ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. If a relation R on the set 1, 2, 3 be defined by R 1, 2 ordered single ordered pair 1, 2, then R is ಅಂತ ಕೇಳ್ತಾ ಇದ್ದಾರೆ. ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಸಿಮೆಟ್ರಿಕ್ ಅಂತ ಹೇಳ್ಬಿಟ್ಟು ಅಲ್ವಾ. ರಿಫ್ಲೆಕ್ಸಿವ್ ಆಗಬೇಕು ಅಂತಂದ್ರೆ ನಿಮಗೆ ಗೊತ್ತಿದೆ ಕಂಡೀಷನ್ 1, 1, 2, 2, 3, 3 ಆ ರಿಲೇಷನ್ ಅಲ್ಲಿ ಇರಬೇಕು. ಸೊ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸಿಮೆಟ್ರಿಕ್ 1, 2, 2, 1 ಇರಬೇಕು ಅಲ್ವಾ. ಸೊ ಹಾಗಾಗಿ ನಾಟ್ ಅ ಸಿಮೆಟ್ರಿಕ್. ಟ್ರಾನ್ಸಿಟಿವ್ ಗೆ ನಮಗೆ ಎರಡು ತರದ ಡೆಫಿನಿಷನ್ ಇದೆ ಅಲ್ವಾ. ಒನ್ ಈಸ್ ಎ ಕಮ ಬಿ ಬಿಲಾಂಗ್ಸ್ ಟು ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್, ದೆನ್ ಇಟ್ ಇಂಪ್ಲೈಸ್ ದಟ್ ಎ ಕಮ ಸಿ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮಗೆ ಎರಡು ಥರದ ಡೆಫಿನಿಷನ್ ಇದೆ. ಇದು ಒಂದು ಡೆಫಿನಿಷನ್ ಆದರೆ ಇನ್ನೊಂದು ಡೆಫಿನಿಷನ್ ಏನು, ಇಫ್ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ and you don't have any other pair b comma c belongs to r alva. ee pair nimigilla, right? You don't have any other pair which belongs to the relation r, ಆಗ ಕೂಡ ನಾವೇನು ಹೇಳ್ಬೋದು, ಆ ರಿಲೇಷನ್ ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ is the correct answer. Okay. Next question. Let L denote the set of all straight lines in a plane. Let relation R be defined by L related to M if and only if L is perpendicular to M for all M belongs to L ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ರಿಲೇಷನ್ ಏನು, L, M R ಅಲ್ಲಿ ಇರಬೇಕು ಅಂದರೆ ಅದರ ರಿಲೇಷನ್ ಏನು, L is perpendicular to M ಅಂತ ಹೇಳ್ತಾರೆ. ಸೊ ಈಗ ಫಸ್ಟ್ ನಾವು ರಿಫ್ಲೆಕ್ಸಿವಿಗೆ ತಗೊಳ್ಳೋದಾದರೆ, ರಿಫ್ಲೆಕ್ಸಿವ್ ಅಲ್ಲಿ ಏನಾಗುತ್ತೆ, ಎ ಲೈನ್ ಕೆನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್, ಎಲ್ ಕೆನಾಟ್ ಬಿ ಪರ್ಪೆಂಡಿಕ್ಯುಲರ್ ಟು ಇಟ್ ಸೆಲ್ಫ್ ಅಲ್ವಾ. ಸೊ ಹಾಗಾಗಿ ಇದು ನಮಗೆ ರಿಫ್ಲೆಕ್ಸಿವ್ ಆಗಲ್ಲ. ದೆನ್ ವಾಟ್ ಅಬೌಟ್ ಸಿಮೆಟ್ರಿಕ್? ಸಿಮೆಟ್ರಿಕಲ್ಲಿ ಏನಾಗುತ್ತೆ, ಸಿಮೆಟ್ರಿಕಲ್ ನಾವು ಹೇಳ್ಬೋದು ನೋಡಿ, ಇಲ್ಲಿ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್, ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್ ಅಂತ ತಗೋತಿದ್ದೀನಿ ಅಂದರೆ ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲ್ ಹೇಳ್ಬೋದು, ರೈಟ್? ಇಟ್ ಈಸ್ ಸಿಮೆಟ್ರಿಕ್. ದೆನ್ ವಾಟ್ ಅಬೌಟ್ ಟ್ರಾನ್ಸಿಟಿವಿಟಿಗೆ ನಾನು ಒಂದು ಕೌಂಟರ್ ಎಕ್ಸಾಂಪಲ್ ಕೊಡಬೇಕು. ಇಟ್ ಈಸ್ ನಾಟ್ ಅ ಟ್ರಾನ್ಸಿಟಿವ್. ವೈ? ಬಿಕಾಸ್ ನೋಡಿ, ಅದಕ್ಕೆ ನಾನು ಒಂದು ಕೌಂಟರ್ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್, ದಿಸ್ ಈಸ್ ಯುವರ್ ಲೈನ್ ಎಮ್, ಆ್ಯಂಡ್ ಐ ಹ್ಯಾವ್ ಎನದರ್ ಲೈನ್ ಎನ್.
ಓಕೆನಾ. ಸೊ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎನ್, ಬಟ್ ಎಲ್ ಅಂಡ್ ಎನ್, ಎಲ್ ಮತ್ತು ಎನ್ಗೆ ಏನು ರಿಲೇಷನ್ ಇದೆ, ದೇ ಆರ್ ನಾಟ್ ಪರ್ಪೆಂಡಿಕ್ಯುಲರ್, ದೇ ಆರ್ ಪ್ಯಾರಲಲ್. ಸೊ ನಮಗಿದು ಪರ್ಪೆಂಡಿಕ್ಯುಲರ್ ಬಂದರೆ ಮಾತ್ರ ನಾವೇನು ಹೇಳ್ಬೋದಿತ್ತು, ಟ್ರಾನ್ಸಿಟಿವ್ ಅಂತ ಹೇಳ್ಬೋದಿತ್ತು. ಸೊ ಹಾಗಾಗಿ ಇದೇನು ಓನ್ಲಿ ಸಿಮೆಟ್ರಿಕ್ ಆಗುತ್ತೆ, ರಿಫ್ಲೆಕ್ಸಿವ್ ಇಲ್ಲ, ಟ್ರಾನ್ಸಿಟಿವ್ ಇಲ್ಲ. ನೆಕ್ಸ್ಟ್ ಕ್ವಶನ್, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ದ ಸೆಟ್ 1 2 3 4 ಗಿವನ್ ಬೈ ಆರ್ ಈಕ್ವಲ್ ಟು 2, 2, 1, 1, 4, 4, 3, 3. ಚೂಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇದು ಯಾವ ರಿಲೇಷನ್ ಅನ್ನೋದನ್ನ ಚೂಸ್ ಮಾಡಬೇಕು. ಆಲ್ವೇಸ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ, ಈ ಥರ ರಿಲೇಷನನ್ನು ನಾವು ಐಡೆಂಟಿಟಿ ರಿಲೇಷನ್ ಅಂತ ಕರಿತೀವಿ. ಐಡೆಂಟಿಟಿ ರಿಲೇಷನ್. ಏನು ಐಡೆಂಟಿಟಿ ರಿಲೇಷನ್ ಅಂತಂದರೆ, ಐಡೆಂಟಿಟಿ ರಿಲೇಷನ್ ಈಸ್ ನಥಿಂಗ್ ಬಟ್ ಈಚ್ ಎಲಿಮೆಂಟ್ ಆಫ್ the given set, each element of the given set is related to itself. ಓನ್ಲಿ ಆ ಪೇರ್ಸ್ ಮಾತ್ರ ಇರಬೇಕು. ಓಕೆ, ಎಕ್ಸ್ಟ್ರಾ ಪೇರ್ಸ್ ಏನೂ ಇರಬಾರ್ದು. ಈಚ್ ಎಲಿಮೆಂಟ್ ಆಫ್ ಎ ಈಸ್ ರಿಲೇಟೆಡ್ ಟು ಎ, ಓನ್ಲಿ ದೋಸ್ ಪೇರ್ಸ್ ಶುಡ್ ಬಿ ಪ್ರೆಸೆಂಟ್ ಇನ್ ದ ರಿಲೇಷನ್. ಆಗ ನಾವು ಆ ರಿಲೇಷನನ್ನು ಐಡೆಂಟಿಟಿ ರಿಲೇಷನ್ ಅಂತ ಹೇಳ್ತೀವಿ. ಸೊ ಇಫ್ ಯು ಅಬ್ಸರ್ವ್ ದಿಸ್, that is the definition of identity relation. And every identity relation is always an equivalence relation. Equivalence relation ಆಗಿರುತ್ತೆ ಇದು. ಓಕೆ, ಸೊ ಆರ್ ಈಸ್ ಅನ್ ಈಕ್ವಿವಾಲೆನ್ಸ್ ರಿಲೇಷನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಾವಿಲ್ಲಿ. ನೆಕ್ಸ್ಟ್ ಕ್ವಶನ್, ಲೆಟ್ ಡಬ್ಲ್ಯೂ ಡಿನೋಟ್ ದ ವರ್ಡ್ಸ್ ಇನ್ ದ ಇಂಗ್ಲಿಷ್ ಡಿಕ್ಷನರಿ. ಡಿಫೈನ್ ದ ರಿಲೇಷನ್ ಬೈ R equal to x comma y belongs to W cross W such that words x and y have at least one letter in common. ಇಲ್ಲಿ x and y ಅನ್ನೋದೇನು, they are the words, okay, words of the English dictionary, right? ಈ ವರ್ಡ್ಸು ರಿಲೇಷನ್ ಆರಲ್ಲಿ ಇರಬೇಕಂದ್ರೆ ಅವ್ರ ಕಂಡೀಷನ್ ಏನು ಹೇಳ್ತಾ ಇದ್ದಾರೆ, ಎಕ್ಸ್ ಮತ್ತು ವೈ ಅಲ್ಲಿ ಆ ಎರಡೂ ವರ್ಡ್ಸಲ್ಲಿ ಅಟ್ಲೀಸ್ಟ್ ಒನ್ ಲೆಟರ್ ಕಾಮನ್ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ದಟ್ ಈಸ್ ದ ಕ್ವೆಶನ್. ಸೊ ಈಗ ನಮಗಿಲ್ಲಿ ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಚೆಕ್ ಮಾಡಬೇಕು. ಓಕೆನಾ. ಸೊ ಫಸ್ಟ್ ಲೆಟ್ ಮಿ ಟೇಕ್ ರಿಫ್ಲೆಕ್ಸಿವ್ಗೇನು ಎ ಕಮ ಎ ಇರಬೇಕು, ರೈಟ್? ಸೊ ಐ ಆಮ್ ಟೇಕಿಂಗ್ ಕ್ಯಾಟ್ ಆ್ಯಂಡ್ ಕ್ಯಾಟ್ ಅಲ್ವಾ, ಟೂ ವರ್ಡ್ಸ್ ತಗೋತಾ ಇದ್ದೀನಿ. ಕ್ಯಾಟ್ ಕಮ ಕ್ಯಾಟ್ ಬಿಲಾಂಗ್ಸ್ ಟು ಆರ್, ಹೌದಾ ಅಲ್ವಾ? ಬಿಲಾಂಗ್ಸ್ ಟು ಆರ್, ಹೌದಾ ಅಲ್ವಾ? ಎಸ್, ಬಿಲಾಂಗ್ಸ್ ಟು ಆರ್. ವೈ? ಬಿಕಾಸ್ ಅಟ್ಲೀಸ್ಟ್ ಒನ್ ಲೆಟರ್ ಕಾಮನ್ ಇರಬೇಕಿತ್ತು. ಇಲ್ಲಿ ಆಲ್ ದ 3 letters ಕಾಮನ್ ಇದೆ. ಸೊ ಇದೇನಾಯಿತು ನಮಗಿಲ್ಲಿ ರಿಫ್ಲೆಕ್ಸಿವ್ ಆಯಿತು. ಸೊ ಇಟ್ ಈಸ್ ರಿಫ್ಲೆಕ್ಸಿವ್ ರಿಲೇಷನ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಸೆಕೆಂಡ್ ಒನ್ ಸಿಮೆಟ್ರಿಕ್ ಆಗುತ್ತಾ ನೋಡಬೇಕು. ಓಕೆ, ಲೆಟ್ ಅಸ್ ಟೇಕ್ 2 words, ಕ್ಯಾಟ್ ಆ್ಯಂಡ್ ಟ್ಯಾಪ್. ಬಿಲಾಂಗ್ಸ್ ಟು ಆರ? ಕ್ಯಾಟ್ ಆ್ಯಂಡ್ ಟ್ಯಾಪ್ ಬಿಲಾಂಗ್ಸ್ ಟು ಆರ? ಎಸ್, ಬಿಕಾಸ್ ನಮಗಿಲ್ಲಿ 2 letters ಕಾಮನ್ ಇದೆ. ಅಟ್ಲೀಸ್ಟ್ 1 ಇರಬೇಕಿತ್ತು, 2 letters ಕಾಮನ್ ಇದೆ. ಆ್ಯಂಡ್ ವಿಚ್ ಇಂಪ್ಲೈಸ್ ಟ್ಯಾಪ್ ಕಮ ಕ್ಯಾಟ್ ಬಿಲಾಂಗ್ಸ್ ಟು ಆರ್ ಇದನ್ನ ಇಲ್ವಾ? ಎಸ್, ಬಿಕಾಸ್ ಅಟ್ಲೀಸ್ಟ್ 1 letter ಕಾಮನ್ ಇರಬೇಕು ಇದೆ, ರೈಟ್? ಸೊ ಇಲ್ಲೇನಾಯ್ತಿದು ಸಿಮೆಟ್ರಿಕ್ ಆಯಿತು. ಇಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. ನೆಕ್ಸ್ಟ್ ವಾಟ್ ಅಬೌಟ್ ಟ್ರಾನ್ಸಿಟಿವ್? ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಸೊ ಟ್ರಾನ್ಸಿಟಿವ್ಗೆ ಲೆಟ್ ಮಿ ಟೇಕ್ ಕ್ಯಾಟ್, ಟ್ಯಾಪ್ ಆ್ಯಂಡ್ ಟ್ಯಾಪ್ ಪಿನ್. ಓಕೆ, belongs to R ಅಂತ ತಗೋತಾ ಇದ್ದೀನಿ. ಎಸ್, these two belongs to R. What about these two, tap and pin? Yes, there is a common letter P in both the words, so it belongs to R. ಸೊ ಈಗ ನನಗೆ ಕ್ಯಾಟ್ ಮತ್ತು ಪಿನ್ದು ಆರ್ಡರ್ ಪೇರ್ ಇದು ನಮಗೆ ಆರಲ್ಲಿ ಇದೆನಾ ಇಲ್ವಾ ಅಂತ ಗೊತ್ತಾಗಬೇಕು. ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಯಾಕೆ? ನೋ ಕಾಮನ್ ಲೆಟರ್ ಇನ್ ದೀಸ್ 2 words ಅಲ್ವಾ. ಸೊ ಇದು ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಏನಾಯ್ತು ಇದು? ನಾಟ್ ಎ ಟ್ರಾನ್ಸಿಟಿವ್ ರಿಲೇಷನ್. ಅಂದರೆ ಇದು ಓನ್ಲಿ ರಿಫ್ಲೆಕ್ಸಿವ್ ಆ್ಯಂಡ್ ಸಿಮೆಟ್ರಿಕ್ ಆಗುತ್ತೆ, ವೆರಾಸ್ ನಾಟ್ ಟ್ರಾನ್ಸಿಟಿವ್. ಸೊ ಯಾವ್ದು ನೋಡಿ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ಎಸ್ ಸೆಟ್ ಕೊಟ್ಟಿದ್ದಾರೆ. ಎಸ್ ಈಸ್ 1 2 3. ದೆನ್ ನಂಬರ್ ಆಫ್ equivalence relations containing 1, 2. You have to find the number of equivalence relations which contains 1, 2 in that equivalence relation. ಓಕೆ, ಸೊ ಇಲ್ಲೊಂದು ಆರ್ ಅನ್ನು ಡಿಫೈನ್ ಮಾಡ್ಕೊಳ್ಳೋಣ ನಾವು. ಆ ಆರಲ್ಲಿ ಅವ್ರು ಕೊಟ್ಟಿರೋ ಆರ್ಡರ್ ಪೇರ್ ಇರಬೇಕು ಆಲ್ರೆಡಿ. ಓಕೆನಾ, ಇದು ಇರಬೇಕು. ನಾವು ಇದನ್ನು ಈಕ್ವಲೆನ್ಸ್ ರಿಲೇಷನ್ ಅಂತ ಬರೀಬೇಕು. ಸೊ ಈಕ್ವಲೆನ್ಸ್ ರಿಲೇಷನ್ಗೆ ಏನು ಕೊಟ್ಟಿರೋ ಸೆಟ್ಟಲ್ಲಿ ಇರ್ತಕ್ಕಂಥದ್ರಲ್ಲಿ ಎ ಕಮ ಎ ಬಿಲಾಂಗ್ಸ್ ಟು ಆರ್ ಇರಬೇಕು. ಸೊ 1, 1, 2, 2 ಆರ್ಡರ್ ಪೇರ್ ಇರುತ್ತೆ, 3, 3 ಇರುತ್ತೆ. ಓಕೆ, ನೆಕ್ಸ್ಟ್ ಸಿಮೆಟ್ರಿಕ್ ಆಗಬೇಕು. ಇದು ಈ 3ಕ್ಕೆ ಸಿಮೆಟ್ರಿಕ್ ಆಲ್ರೆಡಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ನೆಕ್ಸ್ಟ್ ವಾಟ್ ಅಬೌಟ್ 1, 2? 1, 2 ಇದೆ ಅಂತಂದರೆ 2, 1 ಕೂಡ
ಇರಬೇಕಿಲ್ಲಿ, ಓಕೆನಾ. ಸೊ 2, 1 ಇರಬೇಕು. ಈಗ ನೋಡಿ ಇದು ಸಿಮೆಟ್ರಿಕ್ ಆಯ್ತಾ. ನೆಕ್ಸ್ಟ್ ಟ್ರಾನ್ಸಿಟಿವ್ ನೋಡಿ 1, 2, 2, 1, ದೆನ್ 1, 1 ಬಿಲಾಂಗ್ಸ್ ಟು ಆರ್. ಓಕೆ, ಸೊ ಇದು ಒಂದು ರಿಲೇಷನ್ ಆಯಿತು, ರೈಟ್, ಒಂದು ಈಕ್ವಲೆನ್ಸ್ ರಿಲೇಷನ್ ಆಯಿತು. ಇದೇ ಥರ ನಾನು ಇನ್ನೊಂದು ಈಕ್ವಲೆನ್ಸ್ ರಿಲೇಷನ್ ಬರಿಬೋದಾ, ಟ್ರೈ ಮಾಡೋಣ. ದಟ್ ಈಸ್ 1, 2 ಅವ್ರು ಕೊಟ್ಟಿರೋ ಆರ್ಡರ್ಡ್ ಪೇರ್. ನೆಕ್ಸ್ಟ್ ನಮಗೆ ರಿಫ್ಲೆಕ್ಸಿವ್ ಕಂಡೀಷನ್ನಿಗೆ 1, 1, 2, 3, ಇರಬೇಕು. ನೆಕ್ಸ್ಟ್ ಇದನ್ನು ನಾವು ಸಿಮೆಟ್ರಿಕ್ ಮಾಡಬೇಕು ಅಂತಂದರೆ 2, 1 ಇರಬೇಕು. ಓಕೆ, ನೆಕ್ಸ್ಟ್ ಲೆಟ್ ಮೀ ಟೇಕ್ 1, 3. ಓಕೆ, ಇಫ್ 1, 3 ಈಸ್ ದೇರ್, ದೆನ್ 3, 1 ಕೂಡ ಇರಬೇಕು ಅಲ್ವಾ. ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತಂದರೆ, ರೈಟ್, ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕಂದ್ರೆ ಇದು ಇರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ 3, 3 ಇದೆ, 3, 1 ಇದೆ. 3, 1 ಟ್ರಾನ್ಸಿಟಿವ್ನು ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ 1, 3 ಇದೆ, 3, 1, 1 ಈಸ್ ಆಲ್ಸೋ ದೇರ್. ಓಕೆ, ನೆಕ್ಸ್ಟ್ ಇಫ್ ಐ ಹ್ಯಾಡ್ 2, 3 ಆ್ಯಡ್ ಮಾಡಿದರೆ ನಮ್ಗೆ ಇಲ್ಲಿ ಏನಾಗುತ್ತೆ, ಇಫ್ ಐ ಟೇಕ್ 2, 3 ಇಲ್ಲಿ ನೋಡಿ 1, 2 ಇದೆ, 2, 1 ಇದೆ, ರೈಟ್, ದೆನ್ 1, 1 ಈಸ್ ಆಲ್ಸೋ ದೇರ್. ಸೊ ಸಿಮೆಟ್ರಿಕ್ ಇದಕ್ಕೆ ಸ್ಯಾಟಿಸ್ಫೈ ಆಯಿತು ಈ ಆರ್ಡರ್ಡ್ ಪೇರ್ಗೆ. ದೆನ್ 1, 3 ಈಸ್ ದೇರ್, ದೆನ್ 3, 1 ಈಸ್ ದೇರ್, 1, 1 ಟ್ರಾನ್ಸಿಟಿವಿಟಿ ಇಲ್ಲೂ ಸ್ಯಾಟಿಸ್ಫೈ ಆಯಿತು. ಈ ಪೇರ್ಗೂ ಟ್ರಾನ್ಸಿಟಿವಿಟಿ ಸ್ಯಾಟಿಸ್ಫೈ ಆಯಿತು, ಇದಕ್ಕೂ ಟ್ರಾನ್ಸಿಟಿವಿಟಿ ಸ್ಯಾಟಿಸ್ಫೈ ಆಗಿದೆ, ರೈಟ್. ನೆಕ್ಸ್ಟ್ 1, 1, 3, then 1, 3 also belongs here, then 2, 2, 1. Okay, next let me take 2, 3. What is 2, 3 here? What is the symmetric condition apply ಆಗಬೇಕು ಅಂತಂದರೆ ಇಲ್ಲಿ ನಮ್ಗೆ ಏನಾಗಬೇಕು, 2, 3 ಇದೆ ಅಂತಂದರೆ 3, 2 ಪ್ರೆಸೆಂಟ್ ಇರಬೇಕಲ್ಲಿ, 3, 2 ಪ್ರೆಸೆಂಟ್ ಇರಬೇಕು ಅಂತ ಹೇಳ್ತೀವಿ, ರೈಟ್. 3, 2 ಪ್ರೆಸೆಂಟ್ ಇದ್ದರೆ ಅದು ಸಿಮೆಟ್ರಿಕ್ ಆಯಿತು. 2, 3, 3, 2, then 2, 2 is also there. ಓಕೆ, ಸೊ ಇದು ನಮಗೆ ಟ್ರಾನ್ಸಿಟಿವ್ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಲ್ಲ ಪೇರ್ ಸ್ಯಾಟಿಸ್ಫೈ ಆಯ್ತಾ ಚೆಕ್ ಮಾಡಿ. So if you take this, count the number of ordered pairs, 1, 2, 3, 4, 5, 6, 7, 8 should be there. ಒಂದು ಪೇರ್ ಯಾವುದೋ ರಿಪೀಟ್ ಆಗಿದೆ ನೋಡಿ, ಯಾವ ಪೇರ್ ರಿಪೀಟ್ ಆಗಿದೆ, 2, 2, 3, 2, 1, 1, 3 is there, 3, 1, 2, 3, 3, 2. 3, 4, 5, 6, 7, 8, 9. ಓಕೆ, 9 ಆರ್ಡರ್ಡ್ ಪೇರ್ಸ್ ಇದೆ ಅಲ್ವಾ. ಸೊ ಕ್ರಾಸ್ ಪ್ರಾಡಕ್ಟಲ್ಲಿ ನಮಗೆ ಎಷ್ಟು ಆರ್ಡರ್ಡ್ ಪೇರ್ಸ್ ಇರಬೇಕಿತ್ತು, 9 ಆರ್ಡರ್ಡ್ ಪೇರ್ಸ್. ಬಿಕಾಸ್ ನಮಗೆ ಎ ಸೆಟ್ಟಲ್ಲಿ ಬಂದ್ಬಿಟ್ಟು ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ಸೆಟ್ ಎಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ, ನಮಗೆ ಸೆಟ್ ಎಸ್ ಅಲ್ಲಿ 3 ಎಲಿಮೆಂಟ್ಸ್ ಇದೆ. ಸೊ ನಮಗಿಲ್ಲಿ ಎ ಕ್ರಾಸ್ ಎ ಅಂತ ಅಂದಾಗ 3 × 3 9 ಎಲಿಮೆಂಟ್ಸ್ ಬರಬೇಕಿತ್ತು. ಸೊ ಆಲ್ ದ 9 ಎಲಿಮೆಂಟ್ಸ್ ಆರ್ ದೇರ್ ಹಿಯರ್, ರೈಟ್. ಸೊ ಇದನ್ನು ಬಿಟ್ಟು ನಾನು ಇನ್ನೊಂದು ಈಕ್ವಿವೆಲೆನ್ಸ್ ರಿಲೇಷನನ್ನು ಬರೆಯೋಕ್ಕಾಗಲ್ಲ. ಒನ್ ಈಕ್ವಿವೆಲೆನ್ಸ್ ರಿಲೇಷನ್ ಇಸ್ ದಿಸ್, ಓಕೆ, ಅನದರ್ ಈಕ್ವಿವೆಲೆನ್ಸ್ ರಿಲೇಷನ್ ಈಸ್ ದಿಸ್ ಅಲ್ವಾ. ಸೊ 1, 2 ಕಂಟೈನ್ ಆಗಿರ್ತಕ್ಕಂಥ ಈಕ್ವಿವೆಲೆನ್ಸ್ ರಿಲೇಷನ್ಸನ್ನು ನಾವು ಎಷ್ಟು ಬರಿಬೋದು, ನಂಬರ್ ಆಫ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಅಂದರೆ ನಮಗಿಲ್ಲಿ ಓನ್ಲಿ 2 ಈಕ್ವಿವೆಲೆನ್ಸ್ ರಿಲೇಷನ್ಸ್ ಪಾಸಿಬಲ್ ಆಗುತ್ತೆ. ದಟ್ ಈಸ್ ಆಪ್ಷನ್ ಬಿ. Next, the number of equivalence relations containing one in the set 1, 2, 3 containing 1, 2 and 2, 1 ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ರಿಲೇಷನಲ್ಲಿ ನಮಗೆ 1, 2 ಇರಬೇಕು, ದೆನ್ 2, 1 ಇರಬೇಕು. ಇದು ಈಕ್ವಿವೆಲೆನ್ಸ್ ಆಗಬೇಕು, ಓಕೆನಾ. ಸೊ ಈಗ ಇದು ಈಕ್ವಿವೆಲೆನ್ಸ್ ಆಗಬೇಕು ಅಂತಂದರೆ ನೋಡಿ ಇಲ್ಲಿ ಫಸ್ಟ್ ಇದು ಸಿಮೆಟ್ರಿಕ್ ಆಯಿತಾ. ನೆಕ್ಸ್ಟು ರಿಫ್ಲೆಕ್ಸಿವ್ 1, 1 ಇರಬೇಕು, 2, 2, 3, ಇರಬೇಕು. ಓಕೆ, ಸೊ 3, 3 ಆಯಿತು. ದೆನ್
1, 2 ಇದೆ, 2, 1 ಇದೆ, 1, 1 ಇರಬೇಕು, ಅದು ಪ್ರೆಸೆಂಟ್ ಇದೆ, ರೈಟ್. ನೆಕ್ಸ್ಟ್ 2, 2, 2, 1, 2, 1. ಸೊ ಇದು ನಮಗೆ 1 ಈಕ್ವಲೆನ್ಸ್ ರಿಲೇಷನ್ ಆಯಿತು. ನೆಕ್ಸ್ಟ್ R2 ಬರೆಯೋದಾದರೆ ಹೆಂಗೆ ಬರೀತೀರಾ? R2 1, 2 ಇದೆ, 2, 1 ಇದೆ ಅಲ್ವಾ? ಇದು ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1, 1 ಇರಬೇಕು, 2, 2 ಇರಬೇಕು, 3, 3 ಇರಬೇಕು. ದೆನ್ ಇನ್ನೊಂದು ಆರ್ಡರ್ಡ್ ಪೇರ್ನ ನಾನು ಯಾವುದಾದ್ರೂ ಆ್ಯಡ್ ಮಾಡಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ 1, 3 ಅನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1, 3 ಇತ್ತು ಅಂತಂದರೆ ಅದಕ್ಕೆ 3, 1 ಪ್ರೆಸೆಂಟ್ ಇರಬೇಕು, ಹೌದಲ್ವಾ? 3, 1 ಬಿಕಾಸ್ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ನಮಗಿಲ್ಲಿ, ರೈಟ್? 3, 1 ಇರಬೇಕು. ನೆಕ್ಸ್ಟ್ 3, 3, 3, 1, 3, 1 ಇದೆ, ಟ್ರಾನ್ಸಿಟಿವಿಟಿನೂ ಆಯಿತು, ರೈಟ್? ನೆಕ್ಸ್ಟ್ 1, 2, 2, 1, 1, 3 ಇದೆ, ಅಂದರೆ ನಮಗೆ 2, 3ನೂ ಇರಬೇಕು ಅಲ್ವಾ? 2, 3ನೂ ಇರಬೇಕು. ನೆಕ್ಸ್ಟ್ 2, 3 ಇದೆ ಅಂತಂದರೆ 3, 2ನೂ ಇರಬೇಕು, ರೈಟ್? 3, 2ನೂ ಇರಬೇಕು. ನೋಡಿ, ಈಗ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ನ ಕೌಂಟ್ ಮಾಡಿ. 1, 2, 3, 4, 5, 6, 7, 8, 9. ಸೊ ಆಲ್ ದ ಪಾಸಿಬಲ್ ಆರ್ಡರ್ಡ್ ಪೇರ್ಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈ ರಿಲೇಷನ್ R2 ಆದಮೇಲೆ ನೆಕ್ಸ್ಟ್ ನನಗೆ R3 ಬರೆಯೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ಅಲ್ವಾ? ಸೊ ಹಾಗಾಗಿ ಎಷ್ಟು ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ನ ಬರಿಬೋದು ನಾವು? 2 ಈಕ್ವಲೆನ್ಸ್ ರಿಲೇಷನ್ಸ್ ಅನ್ನು ಬರಿಬೋದು. ದಟ್ ಕಂಟೈನ್ 1, 2 and 2, 1 ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 17th question. Let S equal to 1, 2, 3, the set 1, 2, 3. Then the number of relations containing 1, 2, 1, 3 which are reflexive and symmetric but not transitive ಅಂತ ಹೇಳ್ತಾರೆ. ಸೊ ನಿಮಗೆ ಇಲ್ಲಿ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಅನ್ನು ಬರೀಬೇಕು, ವಿಚ್ ಕಂಟೈನ್ಸ್ 1, 2 and 1, 3. ಅದೇನಾಗಿರಬೇಕು? ರಿಫ್ಲೆಕ್ಸಿವ್ ಮತ್ತು ಸಿಮೆಟ್ರಿಕ್ ಆಗಿರಬೇಕು, ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ. ಓಕೆನಾ? ಆ ಥರದ್ದು ಎಷ್ಟು ರಿಲೇಷನ್ಸ್ ಅನ್ನು ಬರಿಬೋದು ನೀವು ಅಂತ ಕೇಳ್ತಿದ್ದಾರೆ. ಸೊ ರಿಫ್ಲೆಕ್ಸಿವ್ ಆಗಬೇಕಂದ್ರೆ 1, 1 ಇರಬೇಕು, 2, 2 ಇರಬೇಕು, ದೆನ್ 3, 3 ಇರಬೇಕು. ಓಕೆ, ನೆಕ್ಸ್ಟ್ ಇನ್ನೇನು ಹೇಳ್ತಾ ಇದ್ದಾರೆ? ಸಿಮೆಟ್ರಿಕ್ ಇರಬೇಕು. 1, 2 ಇದೆ ಅಂತಂದರೆ 2, 1 ಪ್ರೆಸೆಂಟ್ ಇರಬೇಕು, ರೈಟ್? 1, 3 ಇದ್ದರೆ 3, 1 ಪ್ರೆಸೆಂಟ್ ಇರಬೇಕು ಅಲ್ವಾ? ರೈಟ್? ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ 1, 2, 3, 4, 5, 6, 7 ಆಯಿತು ಅಲ್ವಾ? ಇನ್ನು ಯಾವುದೇ ಒಂದು ಆರ್ಡರ್ಡ್ ಪೇರನ್ನು ನೀವು ಇಲ್ಲಿ ಆ್ಯಡ್ ಮಾಡಿದರೆ ಇನ್ನೂ ಒಂದು ಆರ್ಡರ್ಡ್ ಪೇರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 2, 3 ಏನಾದರೂ ನಾನು ಆ್ಯಡ್ ಮಾಡಿದೆ ಅಂತಂದರೆ ನಮಗೇನಾಗುತ್ತೆ ಅಲ್ಲಿ 3, 2 ಅನ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗುತ್ತೆ. 3, 2 ಆ್ಯಡ್ ಮಾಡಿದರೆ ಅದೇನಾಯಿತು? ಅಗೇನ್ ನಮಗಲ್ಲಿ ಟ್ರಾನ್ಸಿಟಿವ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಬಿಡುತ್ತೆ. ಓಕೆನಾ? ಸೊ ಈಗ ನಾನು ನೆಕ್ಸ್ಟ್ ಯಾವುದೇ ಆರ್ಡರ್ಡ್ ಪೇರನ್ನು ಆ್ಯಡ್ ಮಾಡೋಕ್ಕಾಗಲ್ಲ ಇಲ್ಲಿ. ಹಾಗಾಗಿ ಎಷ್ಟು ಈ ಥರ ರಿಲೇಷನನ್ನು ಬರೀಬೇಕು? ಓನ್ಲಿ 1 ರಿಲೇಷನನ್ನು ಬರೀಬಹುದು. ಇನ್ನೊಂದು ಪೇರ್ ಏನಾದರೂ ನಾನು ಆ್ಯಡ್ ಮಾಡಿದರೆ 2, 3, ದೆನ್ ಅದಕ್ಕೆ ಸಿಮೆಟ್ರಿಕ್ ಆಗಬೇಕು ಅಂದರೆ 3, 2 ಅನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ ಎರಡು ಆರ್ಡರ್ಡ್ ಪೇರ್ನ ಆ್ಯಡ್ ಮಾಡಿಬಿಟ್ರೆ ಅದೇನಾಗುತ್ತೆ? ನಮಗೆ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಅವ್ರು ಕೇಳಿರೋದು ನಾಟ್ ಟ್ರಾನ್ಸಿಟಿವ್. ಹಾಗಾಗಿ ಓನ್ಲಿ 1 ರಿಲೇಷನನ್ನು ನಾನು ಈ ಕಂಡೀಷನಲ್ಲಿ ಬರೀಬೋದು ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18. If a relation R on the set 1, 2, 3 be defined by R equal to the single ordered pair 1, 1, then R is ಅಂತ ಕೇಳ್ತಾ ಇದ್ದಾರೆ. ಓಕೆ, ಟ್ರಾನ್ಸಿಟಿವ್ ಸಿಮೆಟ್ರಿಕ್ ಅಷ್ಟೇ ಚೆಕ್ ಮಾಡ್ಬೇಕು ನಾವಿಲ್ಲಿ. ಇದು ನಮಗೆ ಸಿಮೆಟ್ರಿಕ್ ಆಗುತ್ತಾ? 1, 1 ಇದೆ, 1, 1 ಪ್ರೆಸೆಂಟ್ ಇದೆ ಅಲ್ವಾ? ಇದ್ರದ್ದು A, B, B, A ಸೇಮ್ ಅಲ್ವಾ? ಸೊ ಹಾಗಾಗಿ ಇದು ಸಿಮೆಟ್ರಿಕ್ ಆಯಿತು. ಟ್ರಾನ್ಸಿಟಿವ್ಗೆ ಏನು? ಟ್ರಾನ್ಸಿಟಿವ್ಗೆ ಇನ್ನೊಂದು ಡೆಫಿನಿಷನ್ ಹೇಳಿದೆ ನಾನು ಅಲ್ವಾ? ಏನು ಡೆಫಿನಿಷನ್ ಅದು? A, B ಬಿಲಾಂಗ್ಸ್ ಟು R ಇತ್ತು, ಬಟ್ B, C ಡಸ್ ನಾಟ್ ಬಿಲಾಂಗ್ಸ್ ಟು R ಇದ್ರೂ ನಾವು ಅದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ಅದು ಟ್ರಾನ್ಸಿಟಿವ್ ಆಗುತ್ತೆ ಅಂತ. ಅಂದರೆ ಆಲ್ವೇಸ್ ಯಾವುದಾದ್ರೂ ನಿಮಗೆ ಒಂದೇ ಆರ್ಡರ್ ಪೇರ್ ಇತ್ತು ರಿಲೇಷನಲ್ಲಿ ಅಂತಂದರೆ ಅದು ನಮಗೆ ಟ್ರಾನ್ಸಿಟಿವ್ ಆಗಿರುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಆಗಿದೆ. ಓಕೆ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ 19th ಕ್ವಶನ್. ಲೆಟ್ R be the relation on the set n of natural numbers defined by n related to m if n divides m ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇದು ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್ ಮತ್ತು ಸಿಮೆಟ್ರಿಕ್ ಅಂತ ಚೆಕ್ ಮಾಡೋಣ. ಫಸ್ಟ್ ರಿಫ್ಲೆಕ್ಸಿವ್ಗೆ ಏನಾಗಬೇಕು? n, ಬಿಲಾಂಗ್ಸ್ ಟು R ಆಗಬೇಕು. ಹೌದಾ? ಬಿಲಾಂಗ್ ಆಗುತ್ತಾ? ಬಿಕಾಸ್ n ಡಿವೈಡ್ಸ್ n ಅಲ್ವಾ? ಡಿವೈಡ್ ಮಾಡುತ್ತೆ, n ಡಿವೈಡ್ಸ್ n. ನೆಕ್ಸ್ಟ್ ಸೆಕೆಂಡ್ ಒನ್
ಎನ್ ಕಮ ಎಮ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ಎನ್ ಕಮ ಎಮ್ ಬಿಲಾಂಗ್ಸ್ ಟು ಆರ್ ಅಂತಂದರೆ ಇಲ್ಲಿ ಎನ್ ಡಿವೈಡ್ಸ್ ಎಮ್ ಆಯಿತು. ಆದರೆ ಎಮ್ ಡಿವೈಡ್ಸ್ ಎನ್ ಆಗುತ್ತಾ ಇಲ್ವಾ ನಮಗೆ ಗೊತ್ತಿಲ್ಲ. ಓಕೆನಾ. ಲೆಟ್ ಮಿ ಟೇಕ್ 2,4 ಬಿಲಾಂಗ್ಸ್ ಟು ಆರ್ ಅಂತಂದರೆ ಇಲ್ಲಿ ನನಗೆ 2 ಡಿವೈಡ್ಸ್ 4 ಅಲ್ವಾ. 2 ಡಿವೈಡ್ಸ್ 4 ರಿಮೈಂಡರ್ ಬಂದ್ಬಿಟ್ಟು ನನಗಿಲ್ಲಿ 0 ಆಯಿತು, ರೈಟ್. ಬಟ್ ವಾಟ್ ಅಬೌಟ್ ದಿಸ್ 4 ಡಿವೈಡ್ಸ್ 2ನ 4 ಡಿವೈಡ್ಸ್ 2 ಆಗುತ್ತಾ ನಮಗೆ? ಇಲ್ಲ. ಸೊ ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಓಕೆ, ರಿಫ್ಲೆಕ್ಸಿವ್ ಆಗುತ್ತೆ ಬಟ್ ಸಿಮೆಟ್ರಿಕ್ ಆಗಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ವಾಟ್ ಅಬೌಟ್ ಥರ್ಡ್ ಒನ್ ಈಸ್ ಟ್ರಾನ್ಸಿಟಿವ್, ರೈಟ್. ಎನ್ divides m and m divides k. Okay, which implies it is obvious, no? n divides m, n m ಅನ್ನ ಡಿವೈಡ್ ಮಾಡುತ್ತೆ, m k ನ ಡಿವೈಡ್ ಮಾಡುತ್ತೆ ಅಂತಂದ್ರೆ n should divide k. ಇದು ಡಿವೈಡ್ ಮಾಡಲೇಬೇಕು, ಮಾಡುತ್ತೆ. ಓಕೆ, n divides k ಆಯ್ತು. ಸೊ ಹಾಗಿದ್ರೆ ನಮಗೆ ಇಲ್ಲಿ ಸಿಮೆಟ್ರಿಕ್ ಅಲ್ಲ, ಬಟ್ ಇದು ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ ಆಗುತ್ತೆ. ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಬಟ್ ನಾಟ್ ಸಿಮೆಟ್ರಿಕ್ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 20. Let T be the set of all triangles in the Euclidean plane, and let a relation R on T be defined as A related to B if A is congruent to B for all AB belongs to T ಅಂತ ಹೇಳಿದ್ದಾರೆ. ಸೊ ಎ ಮತ್ತು ಬಿ ಆರಲ್ಲಿ ಇರಬೇಕು ಅಂತಂದರೆ ಎ ಈಸ್ ಕಾಂಗ್ರುಯೆಂಟ್ ಟು ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ರಿಫ್ಲೆಕ್ಸಿವ್ ಆಗುತ್ತಾ ನೋಡಿ. ಏನು? ಎ ಕಮ ಎ belongs to R. So A comma A belongs to R ಆಗುತ್ತಾ? Yes. A triangle is congruent to itself. A is congruent to A ಅಂತ ಹೇಳ್ತೀವಿ. ಓಕೆ, ಸೊ ಹಾಗಿದ್ರೆ ಇದು ರಿಫ್ಲೆಕ್ಸಿವ್ ಆಯಿತು. ನೆಕ್ಸ್ಟ್ ಸಿಮೆಟ್ರಿಕ್ ಆಗುತ್ತಾ ಚೆಕ್ ಮಾಡಿ. A comma B belongs to R ಅಲ್ವಾ. A comma B belongs to R ಅಂತಂದ್ರೆ ಏನಾಯ್ತು ಇಲ್ಲಿ? A is congruent to B ಅಂತ ಹೇಳ್ತೀವಿ. A is congruent ಟು ಬಿ ಅಂತ ಹೇಳ್ತೀರಾ, ರೈಟ್. ಎ ಈಸ್ ಕಾಂಗ್ರುಯೆಂಟ್ ಟು ಬಿ ಅಂತ ಹೇಳ್ತೀರಾ. ಆ್ಯಂಡ್ ಅದನ್ನೇ ನಾನು ಈ ಥರನೇ ಹೇಳ್ಬೋದಾ? ಬಿ ಈಸ್ ಕಾಂಗ್ರುಯೆಂಟ್ ಟು ಎ ಅಂತ ಅಲ್ವಾ, ಉಲ್ಟಾ ಹೇಳ್ಬೋದು ತಾನೆ. ಎಸ್. ಸೊ ಹಾಗಾಗಿ ಇದು ನಮಗೆ ಏನಾಯಿತು? ಸಿಮೆಟ್ರಿಕ್ಕೂ ಆಯಿತು. ಟ್ರಾನ್ಸಿಟಿವ್ ಆಗುತ್ತಾ ಚೆಕ್ ಮಾಡಿ. ಎ ಈಸ್ ಎ ಕಮ ಬಿ ಆ್ಯಂಡ್ ಬಿ ಕಮ ಸಿ belongs to R ಅಂತಂದರೆ A is congruent to B, B is congruent to C ಅಂತಂದರೆ ಎಸ್ ನಾವು ಹೇಳ್ಬೋದು A is congruent to C ಅಂತಂದು ಹೇಳ್ಬೋದಲ್ವಾ. ಸೊ A, C belongs to R ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಇಲ್ಲಿ ನಮಗೆ 3 ಕಂಡೀಷನನ್ನು ಸ್ಯಾಟಿಸ್ಫೈ ಆಯಿತು ಅಲ್ವಾ. ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ಹಾಗಾಗಿ ಈ ರಿಲೇಷನನ್ನು ನಾವು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್. ಲೆಟ್ A is the set containing 2, 3, 4, 5 and B is the set containing these elements, and let R be the relation is factor of from A to B. Okay, then the range of R ಅಂತ ಹೇಳ್ತಿದ್ದಾರೆ. ಸೊ A ಮತ್ತು B ನಡುವೆ ನಮಗೆ ಇಲ್ಲಿ ರಿಲೇಷನ್ ಆಗಿದೆ. ರಿಲೇಷನ್ ಈಸ್ ಡಿಫೈನ್ಡ್ ಫ್ರಮ್ A to B ಆಗಿದೆ ಅಲ್ವಾ. ಸೊ A to B ಅಂತಂದರೆ ಈ ರಿಲೇಷನ್ R ಅಲ್ಲಿ ಆರ್ಡರ್ಡ್ ಪೇರ್ಸ್ ಎ ಬಿ ಇರ್ತವೆ ಅಲ್ವಾ. ಆರ್ಡರ್ಡ್ ಪೇರ್ಸ್ ಎ ಬಿ ಇರ್ತವೆ ಸಚ್ ದ್ಯಾಟ್ ಎ ಈಸ್ ಫ್ಯಾಕ್ಟರ್ ಆಫ್ ಬಿ ಅಂತ ಹೇಳ್ತೀವಿ. ಎ ಈಸ್ ಫ್ಯಾಕ್ಟರ್ ಆಫ್ ಬಿ ಅಂತ ಹೇಳ್ತೀವಿ. ಸೊ ಆ ಥರ ಇದ್ದಾಗ ನಮಗೆ ರೇಂಜನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ರಿಲೇಷನನ್ನು ಬರ್ಕೊಳ್ಳಿ. ರಿಲೇಷನ್ನು ಎ ಕಮ ಬಿ ಇರಬೇಕು ಅಂತಂದರೆ ಎ ಶುಡ್ ಬಿ ಅ ಫ್ಯಾಕ್ಟರ್ ಆಫ್ ಬಿ ಆಗಿರಬೇಕು ಅಲ್ವಾ. ಇಲ್ಲಿ ನೋಡಿ 2 ಈಸ್ ಫ್ಯಾಕ್ಟರ್ ಆಫ್ 36, ರೈಟ್. ಸೊ 2, 36 ಬರುತ್ತೆ ನಿಮಗೆ. ನೆಕ್ಸ್ಟ್ 2 ಈಸ್ ಫ್ಯಾಕ್ಟರ್ ಆಫ್ 60 ಬರುತ್ತಾ? 2, 60 ಬರುತ್ತೆ. ನೆಕ್ಸ್ಟ್ 2 ಈಸ್ ಫ್ಯಾಕ್ಟರ್ ಆಫ್ 90, 2, 90 ಇರುತ್ತೆ ಇದರಲ್ಲಿ, ರೈಟ್. ನೋಡಿ ಹಾಗಿದ್ರೆ ಈ ಅಷ್ಟೂ ಇರಬೇಕು. ಇಷ್ಟೇ ಸಾಕು, ನಾವು ಮುಂದೆ ಬರೆಯೋದು ಬೇಕಾಗಿಲ್ಲ. ಇಲ್ಲಿ ನೋಡಿ 60 ಓನ್ಲಿ 60ನಾ? ಅಲ್ಲ, ರೈಟ್. ರೇಂಜಲ್ಲಿ ನಮಗೆ ವಾಟ್ ಈಸ್ ರೇಂಜ್ ಆಫ್ ದ ರಿಲೇಷನ್ ಸೆಟ್ ಆಫ್ ಆಲ್ ದ ಸೆಕೆಂಡ್ ಎಲಿಮೆಂಟ್ಸ್ ಇಂದ ಆರ್ಡರ್ಡ್ ಪೇರ್ ಅಲ್ವಾ. ಸೊ ಓನ್ಲಿ 60ನಾ? ಇಲ್ಲ, 36 ಇದೆ, 90 ಇದೆ. ಇಲ್ಲಿ ನೋಡಿ
ಇದರಲ್ಲಿ 49 ಎಕ್ಸ್ಟ್ರಾ ಇದೆ, ಇದರಲ್ಲೂ 49 ಎಕ್ಸ್ಟ್ರಾ ಇದೆ. ಸೊ ಹಾಗಿದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಅಷ್ಟು ಬರೆಯೋ ಅವಶ್ಯಕತೆ ಇಲ್ಲ ನಮಗೆ ಇಲ್ಲಿ ರಿಲೇಷನ್. ಒಂದು 2-3 ಪೇರ್ ಬರ್ಕೊಂಡ ತಕ್ಷಣ ಗೊತ್ತಾಗುತ್ತೆ ನಮಗೆ ಆನ್ಸರ್ ಅಲ್ವಾ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ 22. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಆನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1, 2, 3 ಆರ್ ಅಂತ ಕೇಳ್ತಾರೆ. ಸೊ ನಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಅಂತಂದ್ರೆ ಅದಕ್ಕೆ ನಮ್ಗೆ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಬೆಲ್ ನಂಬರ್ ಅನ್ನೋ ಒಂದು ಕಾನ್ಸೆಪ್ಟ್. ಓಕೆನಾ, ಏನಿದು ಬೆಲ್ ನಂಬರು ಅಂತೇಳಿ ನೋಡೋಣ. ಸೊ ಫಸ್ಟ್ ಇಲ್ಲಿ ನಮಗೆ ಕಾರ್ಡಿನಾಲಿಟಿ ಆಫ್ ದ ಸೆಟ್ ಬರ್ಕೋಬೇಕು, ಎನ್ ಆಫ್ ಎ. ಓಕೆನಾ, ಸೊ ಎನ್ ಆಫ್ ಎ ಒಂದು ಸೆಟ್ಟಲ್ಲಿ ಓನ್ಲಿ 1 ಎಲಿಮೆಂಟ್ ಇತ್ತು ಅಂತಂದರೆ ಆಗ ನಮಗೆ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸನ್ನ ಬರಿತಾ ಹೋಗ್ತೀವಿ ಇಲ್ಲಿ. ಓಕೆ, 1 ಇತ್ತು ಅಂದರೆ ಫಸ್ಟ್ 1ನ್ನೇ ರಿಪೀಟ್ ಮಾಡ್ತೀರಾ. ಇಲ್ಲಿ 2 ಎಲಿಮೆಂಟ್ಸ್ ಇತ್ತು ಸೆಟ್ ಏನಲ್ಲಿ 2 ಎಲಿಮೆಂಟ್ಸ್ ಇತ್ತು ಅಂತಂದರೆ ಫಸ್ಟ್ 1 ರಿಪೀಟ್ ಆಗುತ್ತೆ. ದೆನ್ ಈ 1 + 1 ಆ್ಯಡ್ ಮಾಡ್ತೀರಾ, ದಟ್ ಬಿಕಮ್ಸ್ 2. ಓಕೆ, ಆ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇತ್ತು ಅಂತಂದರೆ ಹಾಗೇನಾಗುತ್ತೆ, ಇಲ್ಲಿ 1 ರಿಪೀಟ್ ಆಗುತ್ತೆ. ಓಕೆ, 1 ರಿಪೀಟ್ ಆಗುತ್ತೆ. ನೆಕ್ಸ್ಟ್ 1 + 1 ಬಂದ್ಬಿಟ್ಟು 2 ಆಗುತ್ತೆ ನಿಮಗೆ. ಓಕೆ, 1 + 1 ಈಸ್ 2, ಈ 1 + 1. ದೆನ್ 2 + 2 ಈಸ್ 3. ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ಫಸ್ಟ್ 2 ರಿಪೀಟ್ ಆಗುತ್ತೆ. ಫಸ್ಟ್ ಇಲ್ಲಿ ಲಾಸ್ಟ್ ಏನು ಬಂದಿರುತ್ತಲ್ವ ಅದು ರಿಪೀಟ್ ಆಗುತ್ತೆ. ದೆನ್ 1 + 2 + 1 ಈಸ್ 3, 3 + 2 ಈಸ್ 5. ಸೊ ಇದನ್ನು ನಾವು ಬೆಲ್ ನಂಬರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲಾಸ್ಟಿಗೆ ಏನು ಬರ್ತಾವಲ್ವಾ, ದಟ್ ಗಿವ್ಸ್ ಯು ದ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಸೆಟ್ಟಲ್ಲಿ 4 ಎಲಿಮೆಂಟ್ಸ್ ಇದೆ. 4 ಎಲಿಮೆಂಟ್ಸ್ ಇದ್ದಾಗ ಏನಾಗುತ್ತೆ, ಇಲ್ಲಿಂದ ರಿಪೀಟ್ ಆಗುತ್ತೆ. ಸೊ ಇದು 5 ಬರ್ಕೋತೀರಾ ಫಸ್ಟ್. ನೆಕ್ಸ್ಟ್ 5 + 2 7, 7 + 3 10, 10 + 5 15. ಸೊ ಇಲ್ಲಿ 4 ಎಲಿಮೆಂಟ್ಸ್ ಏನಾದರೂ ಇತ್ತು ಆ ಸೆಟ್ಟಲ್ಲಿ ಅಂತಂದರೆ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ ಏನಾಗುತ್ತೆ, 15 ಆಗ್ತವೆ. ಆ ಥರದ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್. ಏನಿಲ್ಲಿ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ ಎಲ್ಲಿರುತ್ತೆ ನಿಮಗೆ, ಲಾಸ್ಟ್ ಏನು ಅರೈವ್ ಆಗುತ್ತಲ್ಲ ಅದು ನಂಬರ್ ಆಫ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಂತ ಹೇಳ್ತೀವಿ. ಈಕ್ವಿವ್ಯಾಲೆನ್ಸ್ ರಿಲೇಷನ್. ಓಕೆನಾ. ಸೊ ಹಾಗಿದ್ರೆ ಇಲ್ಲಿ ಏನಾಯ್ತು, ನಮಗೆ ಎಷ್ಟಿದೆ ಈ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ. ಕಾರ್ಡಿನಾಲಿಟಿ ಆಫ್ ಎ ಇಸ್ 3. ಹಾಗಿದ್ರೆ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ ಎಷ್ಟು, 5 ಆಗುತ್ತೆ. ಓಕೆ, ಇದು ಬೆಲ್ ನಂಬರ್ ಕಾನ್ಸೆಪ್ಟ್. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ರೈಟ್, ಈಸಿ ಆಗುತ್ತೆ ನಿಮಗೆ ಬರೆಯೋಕ್ಕೆ. ನೆಕ್ಸ್ಟ್ 23. ಲೆಟ್ ಅಸ್ ಡಿಫೈನ್ ಅ ರಿಲೇಷನ್ ಆರ್ ಇನ್ ಆರ್. ಇಟ್ ಈಸ್ ರಿಯಲ್ ನಂಬರ್ಸ್. ಓಕೆ, ಇನ್ real numbers as a is related to b if a is greater than or equal to b then r is ಅಂತ ಕೇಳಿದ್ದಾರೆ. ಸೊ ಫಸ್ಟ್ ರಿಫ್ಲೆಕ್ಸಿವ್ ಆಗುತ್ತಾ ಚೆಕ್ ಮಾಡಿ, ರೈಟ್. a, a belongs to r. why? because it is greater than or equal to a. a is greater than or equal to a ಆಗುತ್ತೆ. ಸಿಮೆಟ್ರಿಕ್ ಆಗುತ್ತಾ, ಸಿಮೆಟ್ರಿಕ್ ಆಗಲ್ಲ. ಯಾಕಂದ್ರೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 1, 2 ಬಿಲಾಂಗ್ಸ್ ಟು r ತಗೊಂಡಿದ್ದೀನಿ ನಾನು. ಇಲ್ಲಿ ಇಂಪ್ಲೈ ಮಾಡುತ್ತೆ 2, 1 ತಗೊಳ್ಳೋಣ, ಬಿಕಾಸ್ a is greater than b ಅಂತ ಹೇಳಿದರೆ 2, 1 ತಗೋತಾ ಇದ್ದೀನಿ. 2 is greater than or equal to 1, ಕರೆಕ್ಟ್ ಅಲ್ವಾ? ಬಟ್ 1 is not greater than or equal to 2 ಅಂದರೆ ಇಲ್ಲಿ ನನಗೆ 1, 2 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಆಯಿತು. ಸೊ ಹಾಗಿದ್ರೆ ಇದು ಸಿಮೆಟ್ರಿಕ್ ಆಗಲ್ಲ. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡ್ಬೋದಾ? ಟ್ರಾನ್ಸಿಟಿವ್, ಎಸ್. a, b, b, c belongs to r ಅಂದರೆ ಇಲ್ಲಿ ಏನಾಯ್ತು, a is greater than or equal to b and b is greater than or equal to c ಇತ್ತು ಅಂದರೆ ಇಟ್ ಈಸ್ ಆಬ್ವಿಯಸ್ ಅಲ್ವಾ, a is greater than b, b is greater than c ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಟೋಟಲಿ a is greater than c ಅಂತ ಹೇಳ್ಬೋದು ನಾನು ಇಲ್ಲಿ ಈ ಮೂರು ನಂಬರ್ಸ್ ಅನ್ನು ಕಂಪೇರ್ ಮಾಡ್ಕೊಂಡಾಗ ಅಲ್ವಾ. ಸೊ ಇಲ್ಲಿ ಏನಾಯ್ತು, a, c ಬಿಲಾಂಗ್ಸ್ ಟು r ಆಯಿತು. ಸೊ ಹಾಗಿದ್ರೆ ನಮಗಿಲ್ಲಿ ಏನಾಗುತ್ತೆ, ರಿಫ್ಲೆಕ್ಸಿವ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ, ಬಟ್ ಸಿಮೆಟ್ರಿಕ್ ಆಗಲ್ಲ, ರೈಟ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ 23. ಕ್ವಶನ್ ನಂಬರ್ 23 ನೋಡೋಣ. ಇಲ್ಲೇನಿದೆ ನೋಡಿ, 24, ಸಾರಿ ನಾಟ್ 23, ಇಟ್ ಈಸ್ 24. A relation R in the set A equal to the relation R in the set A, that is 1, 2, 3, defined as R equal to 1, 1, 1, 2, 2, 2, 3, 3. Which of the following ordered pairs in relation R shall be removed to make it an equivalence relation in A ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಆರ್ಡರ್ಡ್ ಪೇರನ್ನು ನಾವಿಲ್ಲಿ ರಿಮೂವ್ ಮಾಡಿದರೆ ಆ ರಿಲೇಷನ್, ಈ ರಿಲೇಷನ್ ಬಂದ್ಬಿಟ್ಟು ಈಕ್ವಲೆನ್ಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ. ಅಂದರೆ
ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. ಸೊ ರಿಫ್ಲೆಕ್ಸಿವ್ ಆಗಿದೆನಾ? ಎಸ್, ಇದು ರಿಫ್ಲೆಕ್ಸಿವ್ ಆಗಿದೆ, ರೈಟ್. ಸಿಮೆಟ್ರಿಕ್ ಆಗಿದೆನಾ? ಸಿಮೆಟ್ರಿಕ್ ಆಗಿಲ್ಲ. ನೋಡಿ ಇಲ್ಲಿ 1,2 ಇದೆ, 2,1 ಇಲ್ಲ. ಸೊ ಆ ಆರ್ಡರ್ಡ್ ಪೇರ್ನ ರಿಮೂವ್ ಮಾಡಿಬಿಟ್ರೆ ನಮಗೆ ಸಿಮೆಟ್ರಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಈ ಆರ್ಡರ್ಡ್ ಪೇರ್ನ ರಿಮೂವ್ ಮಾಡಿದ ತಕ್ಷಣ ನಮಗೇನು ಬರುತ್ತೆ ಇಲ್ಲಿ? ಐಡೆಂಟಿಟಿ ರಿಲೇಷನ್ ಬರುತ್ತೆ ಅಲ್ವಾ? ಐಡೆಂಟಿಟಿ ರಿಲೇಷನ್ ಅನ್ನೋದೇನು? ಐಡೆಂಟಿಟಿ ರಿಲೇಷನ್ ಈಸ್ ಆಲ್ವೇಸ್ ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿದ್ದೆ ನಾನು ಆಗ್ಲೇ ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ ಯಾವ ಆರ್ಡರ್ಡ್ ಪೇರ್ನ ನೀವು ರಿಮೂವ್ ಮಾಡಬೇಕು? ಯಾವ ಆರ್ಡರ್ಡ್ ಪೇರ್ನ ರಿಮೂವ್ ಮಾಡ್ತೀರಾ? ಎಸ್, 1,2 ಅನ್ನ ರಿಮೂವ್ ಮಾಡ್ಕೊತೀರಾ. ಓಕೆನಾ? ನೆಕ್ಸ್ಟ್ 25th question. Let A equal to 1, 2, 3 and consider the relation. This is the relation they have given. Then R is ಅಂತ ಕೇಳಿದ್ದಾರೆ. ರಿಫ್ಲೆಕ್ಸಿವ್ ಆಗುತ್ತಾ? 1,1 ಇದೆ, 2,2 ಇದೆ, 3,3 ಇದೆ. ಓಕೆ, ರಿಫ್ಲೆಕ್ಸಿವ್ ಆಯಿತು. ಸಿಮೆಟ್ರಿಕ್ ಆಗುತ್ತಾ? 1,2 ಇದೆ ಬಟ್ 2,1 ಇಲ್ಲ. ನೋಡಿ, 2,1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ಹಾಗಿದ್ರೆ ಇದು ಏನಾಯಿತು? ಸಿಮೆಟ್ರಿಕ್ ಆಗಲ್ಲ. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗುತ್ತೆ, ಚೆಕ್ ಮಾಡ್ಕೊಳ್ಳಿ. 1,2 ಇದೆ, 2,3 ಇದೆ, ರೈಟ್. ಬಟ್ 1,3 ಇಲ್ಲ, ರೈಟ್. 1,2 and 2,3 belongs to R, but 1,3 does not belongs to R. ಸೊ ಹಾಗಿದ್ರೆ ಇದೇನಾಯಿತು? ಓನ್ಲಿ ರಿಫ್ಲೆಕ್ಸಿವ್ ಆಗುತ್ತೆ. ಓಕೆ, ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್, ಬಟ್ ನಾಟ್ ಟ್ರಾನ್ಸಿಟಿವ್, ರೈಟ್. ರಿಫ್ಲೆಕ್ಸಿವ್ ಇದೆ, ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಅಂದರೆ ನೀವು ಇಲ್ಲಿ ಏನು ಹೇಳ್ಬೋದು? ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ ಹೇಳ್ಬೋದು ಈ ಕ್ವಶನಿಗೆ. ಓಕೆನಾ? ನೈದರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ. ನೆಕ್ಸ್ಟ್ 26 ನೋಡಿ. ಇಫ್ ಅ ರಿಲೇಷನ್ ಆರ್ ಆನ್ ದ ಸೆಟ್ 1, 2, 3 ಬಿ ಡಿಫೈನ್ಡ್ ಬೈ ಆರ್ ಈಕ್ವಲ್ ಟು 1,1, 2,2 ದೆನ್ ಆರ್ ಈಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ಗೆ ಚೆಕ್ ಮಾಡ್ಕೋಬೇಕು. ಸಿಮೆಟ್ರಿಕ್ ಆಗಿದೆ ನೋಡಿ, 1,1 ಇದೆ, 1,1 ಎ ಕಮ ಬಿ, ಬಿ ಕಮ ಎ ಬಿಲಾಂಗ್ಸ್ ಟು ಆರ್ ಇರಬೇಕು. ಇದೆ ಎರಡು ಪೇರು ಅಲ್ವಾ? ಸೊ ಇದೇನಾಯ್ತು ನಮಗಿಲ್ಲಿ? ಸಿಮೆಟ್ರಿಕ್ ಆಯಿತು. ಟ್ರಾನ್ಸಿಟಿವ್ ಆಗುತ್ತಾ? 1,1 ಇದೆ. ನೆಕ್ಸ್ಟ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಪೇರ್, ರೈಟ್. 1,1 ಬಿಲಾಂಗ್ಸ್ ಟು ಆರ್ ಬಟ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಪೇರ್ 1, ಸಮಥಿಂಗ್ 1, ಸಮಥಿಂಗ್ ಅಲ್ಲಿ ಏನಾದರೂ ಇರಲಿ, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅದೇ ಥರ 2,2 ಆರಲ್ಲಿದೆ ಅಲ್ವಾ? 2,2 ಆರಲ್ಲಿದೆ. ದೆನ್ 2, ಸಮಥಿಂಗ್ ಅದು ನನಗೆ ಆರಲ್ಲಿಲ್ಲ. ಹಾಗಿದ್ರೆ ಇದು ಸೆಕೆಂಡ್ ಡೆಫಿನೇಷನ್ ಆಫ್ ಟ್ರಾನ್ಸಿಟಿವ್ ಕಂಡೀಷನ್ ಅಲ್ವಾ? ಸೊ ಇದು ಟ್ರಾನ್ಸಿಟಿವ್ ಇದೆ, ಸಿಮೆಟ್ರಿಕ್ ಇದೆನಾ? ಸಿಮೆಟ್ರಿಕ್ ಇದೆ ನೋಡಿ, 1,1 ಎಸ್ ಸಿಮೆಟ್ರಿಕ್ ಅಂಡ ಟ್ರಾನ್ಸಿಟಿವ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ನೀವು. ಏನಿದಕ್ಕೆ ಆನ್ಸರು? ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 27th ಕ್ವಶನ್ ಅನ್ನು ನೋಡಿ. ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪವರ್ 4 ಎಕ್ಸ್ ಬಿಲಾಂಗ್ಸ್ ಟು ಆರ್. ದೆನ್ ಇಲ್ಲಿ ನಮಗೆ ನೆಕ್ಸ್ಟ್ ಕ್ವಶನ್ಸ್ ಇವೆಲ್ಲ ಫಂಕ್ಷನ್ಸ್ ರಿಲೇಟೆಡ್ ಬರುತ್ತೆ. ಸೊ 1,1 ಆನ್ 2ನ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ 1,1 ಚೆಕ್ ಮಾಡಬೇಕು ಅಂತಂದ್ರೆ ಏನು 1,1 ಕಂಡೀಷನ್? ನಮಗೆ 1,1 ಕಂಡೀಷನ್ ಬಂದ್ಬಿಟ್ಟು 1,1 ಕಂಡೀಷನ್ ಏನಾಗುತ್ತೆ ನಮಗೆ ಇಲ್ಲಿ ನಾನು ರಿಲೇಷನ್ ಇದು ಫಂಕ್ಷನ್ ಬಂದ್ಬಿಟ್ಟು ಆರ್ ಟು ಆರ್ ಡಿಫೈನ್ ಆಗಿದೆ ಅಲ್ವಾ? ಆಲ್ ದ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ಗೆ ಡಿಫೈನ್ ಆಗಿದೆ. ಈ ಫಾರ್ ಎಕ್ಸಾಂಪಲ್ ಪ್ರತಿ ಒಂದು ಎಲಿಮೆಂಟ್ ಏನಿದೆ ಇಲ್ಲಿ ಫಸ್ಟ್ ಸೆಟಲ್ ಡೊಮೈನ್ ಅಲ್ಲಿ, ಆ ಎಲ್ಲ ಎಲಿಮೆಂಟ್ಗೂ ಯೂನೀಕ್ ನನಗೆ ಇಮೇಜ್ ಇರಬೇಕು ಅಲ್ವಾ? ಯೂನೀಕ್ ಮತ್ತೆ ಡಿಸ್ಟಿಂಕ್ಟ್ ಇಮೇಜ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಈ ಡೊಮೈನ್ ಅಲ್ಲಿ -1 ಅನ್ನ ತಗೋತಾ ಇದ್ದೀನಿ. ಸೊ ಎಕ್ಸ್ ವ್ಯಾಲ್ಯೂ -1 ಆದರೆ ಆನ್ಸರ್ ಏನು? ಔಟ್ಪುಟ್ +1 ಆಗುತ್ತೆ. ಎಫ್ ಆಫ್ -1 ಈಸ್ -1 ಪವರ್ 4 ಆಗುತ್ತೆ. ಎಫ್ ಆಫ್ -1 ಈಸ್ -1 ಪವರ್ 4 ಅಂದರೆ ಆನ್ಸರ್ 1 ಬಂತು. ನೆಕ್ಸ್ಟ್ ನಾನು ಎಕ್ಸ್ ವ್ಯಾಲ್ಯೂವನ್ನು 1 ತಗೋತೀನಿ, ಎಫ್ ಆಫ್ 1 ಆಗೂ ನನಗೇನು ಬರುತ್ತೆ? ಔಟ್ಪುಟ್ 1 ಬರುತ್ತೆ ಅಲ್ವಾ? +1 ತಗೊಂಡಾಗೂ ನನಗೇನಾಯಿತು? 1 ಬಂತು. ಸೊ ಇಲ್ಲಿ ನನಗೆ ಏನಾಗ್ತಾ ಇದೆ? -1ಗೆ ಮತ್ತು 1ಗೆ ಸೇಮ್ ಇಮೇಜ್ ಬರ್ತಾ ಇದೆ ಅಲ್ವಾ? ಸೇಮ್ ಇಮೇಜ್ ನನಗೆ ಬರಬೇಕಾಗಿದ್ದು ಡಿಸ್ಟಿಂಕ್ಟ್ ಇಮೇಜಸ್ ಬರಬೇಕಿತ್ತು, ಡಿಸ್ಟಿಂಕ್ಟ್ ಇಮೇಜಸ್, ರೈಟ್. ಸೊ ಇಲ್ಲಿ ನನಗೆ ಸೇಮ್ ಇಮೇಜ್ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ನಾಟ್
1 ಅಂತ ಹೇಳ್ತೀವಿ, ನಾಟ್ 1 ಫಂಕ್ಷನ್ ಅಂತ ಹೇಳ್ಬಿಟ್ಟು. ಆನ್ ಟು ಫಂಕ್ಷನ್ ಅಂದ್ರೆ ಏನು? ಇಲ್ಲಿ ಕೋಡೊಮೈನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸಿಗೂ ಒಂದು ಪ್ರೀ ಇಮೇಜ್ ಇರಬೇಕು ಅಂತ ಹೇಳ್ತೀವಿ ಅಲ್ವಾ. ಕೋಡೊಮೈನ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸಿಗೂ ಪ್ರೀ ಇಮೇಜ್ ಇರಬೇಕು. ಅಥವಾ ರಿಲೇಷನ್ ಅನ್ನ ನಾವು ಬರೆದ್ರೆ ಆ ರಿಲೇಷನ್ ರೇಂಜ್ ಏನಿದೆ ಅದು ಕೋಡೊಮೈನ್ಗೆ ಈಕ್ವಲ್ ಆಗಬೇಕು. ರಿಲೇಷನ್ ರೇಂಜ್ ಬಂದ್ಬಿಟ್ಟು ನಮಗೆ ಕೋಡೊಮೈನ್ಗೆ ಈಕ್ವಲ್ ಆಗ್ಬೇಕು. ಅಂದ್ರೆ ಇಲ್ಲಿ ಯಾವುದೇ ಒಂದು ಎಲಿಮೆಂಟ್ ಅನ್ನ ತಗೊಳ್ಳಿ, ಈ ಆರಲ್ಲಿ ಯಾವುದೇ ಎಲಿಮೆಂಟ್ ಅನ್ನ ತಗೊಳ್ಳಿ, ಅದಕ್ಕೆ ನಮಗೊಂದು ಇಮೇಜ್ ಇರಬೇಕು. ಅಥವಾ ನಾವು ಮ್ಯಾಥಮೆಟಿಕಲ್ ಆಗಿ ಇದು ಡೆಫಿನಿಷನ್ ವೈಸ್ ಆಯ್ತು. ಮ್ಯಾಥಮೆಟಿಕಲ್ ಆಗಿ ಮಾಡೋದಾದ್ರೆ ಏನ್ ಮಾಡ್ತೀರಾ? y is equal to x ಪವರ್ 4 ಕೊಟ್ಟಿದ್ದಾರೆ ಅಲ್ವಾ. y equal to x ಪವರ್ 4 ಕೊಟ್ಟಿದ್ದಾರೆ. ಈಗ ನಾನು x equal to in terms of y ಬರ್ಕೋಬೇಕು ಅಲ್ವಾ. ಸೊ x equal to in terms of y ಅನ್ನ ಬರೆಯೋದಾದ್ರೆ ಹೇಗೆ ಬರೀತೀರಾ? ಟೇಕಿಂಗ್ ಫೋರ್ತ್ ರೂಟ್ ಆನ್ ಬೋತ್ ಸೈಡ್ಸ್. ಫೋರ್ತ್ ರೂಟ್ ಆನ್ ಬೋತ್ ಸೈಡ್ಸ್ ತಗೊಂಡಾಗ ನಿಮ್ಗೆ ಏನಾಯ್ತು? ಫೋರ್ತ್ ರೂಟ್ ಆಫ್ y ಆಗುತ್ತೆ ಅಲ್ವಾ. ಅಂದ್ರೆ ನಾನು ಯಾವುದೇ ಒಂದು x ತಗೊಂಡ್ರೆ ದೇರ್ ಎಕ್ಸಿಸ್ಟ್ y, ರೈಟ್? ದೇರ್ ಎಕ್ಸಿಸ್ಟ್ y ಅಂತ ಗೊತ್ತಾಗ್ತಾ ಇದೆ ನಮಗೆ, ರೈಟ್? ಆರ್ ಎಲ್ಸ್ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ಗೂ ನಮಗೇನಾಗ್ತಾ ಇದೆ? ಪ್ರತಿ ಒಂದು ಎಲಿಮೆಂಟ್ಗೂ ನಮಗೆ ಇಲ್ಲಿ ರಿಲೇಷನ್ ಡೊಮೈನ್ ಅಲ್ಲಿ ನಮ್ಗೆ ಬಂದ್ಬಿಟ್ಟು ಇಮೇಜಸ್, ಪ್ರೀ ಇಮೇಜಸ್ ಪ್ರೆಸೆಂಟ್ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಹಾಗಿದ್ರೆ ಈ ಫಂಕ್ಷನ್ 1 ಅಲ್ಲ, ರೈಟ್? ಇಟ್ ಈಸ್ ನಾಟ್ 1 ಆನ್ ಟು ಆಗುತ್ತಾ? ಚೆಕ್ ಮಾಡಿ, ರೈಟ್? ಆನ್ ಟು ಆಗುತ್ತಾ ಇಲ್ಲ ಚೆಕ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ 0 ಅಲ್ವಾ. ಇಲ್ಲಿ 0 ತಗೋತೀನಿ, ರೈಟ್? ಕೋಡೊಮೈನ್ ಅಲ್ಲಿ 0 ತಗೋತೀನಿ. ಈ 0ಗೆ ನನಗೊಂದು ಪ್ರೀ ಇಮೇಜ್ ಬೇಕು. 0ಗೆ ಪ್ರೀ ಇಮೇಜ್ ಅಂತಂದಾಗ ಏನಾಯ್ತು? ಇಲ್ಲಿ ಯಾವುದೇ ಒಂದ್ರದ್ದು ಪವರ್ 4, ರೈಟ್? ಯಾವುದೇ ಒಂದು ಎಲಿಮೆಂಟ್ ಪವರ್ 4 ಇದ್ದಾಗ ಅದು ನನಗೆ 0 ಕೊಡುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಕೊಡುತ್ತಾ 0 ನಮಗೆ? 0 ಪವರ್ 4, ಓಕೆ. 0 ಪವರ್ 4 0 ಆಗುತ್ತೆ. ಎಸ್. ನೆಕ್ಸ್ಟ್ ಚೆಕ್ ಇಟ್ ವಿತ್ ಎನಿ ಅದರ್ ಎಕ್ಸಾಂಪಲ್, ಕೌಂಟರ್ ಎಕ್ಸಾಂಪಲ್ ಬೇಕು ನಮಗಿದು ಅಲ್ವಾ. ಸೊ ಆನ್ ಟು ಆಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕು. ಎವ್ರಿ ಎಲಿಮೆಂಟ್, ಇಲ್ಲಿರ್ತಕ್ಕಂಥ ಪ್ರತಿ ಒಂದು ಎಲಿಮೆಂಟ್ಗೂ ನಮಗೆ ಪ್ರೀ ಇಮೇಜ್ ಬೇಕು, ರೈಟ್? ಇಲ್ಲಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ನಮ್ಗೆ ಇಲ್ಲಿ ರಿಯಲ್ ನಂಬರ್ಸ್ ಆಗಿರ್ತವೆ. ಸೊ ಇಲ್ಲಿರ್ತಕ್ಕಂಥ ರಿಯಲ್ ನಂಬರ್ಸ್ಗೆ ನಮಗೊಂದು ಪ್ರೀ ಇಮೇಜ್ ಬೇಕಾಗತ್ತೆ. ಅಥವಾ ರೇಂಜ್ ಈಕ್ವಲ್ ಟು ಕೋಡೊಮೈನ್ ಆಗಬೇಕು, ಹೌದಾ? ರೇಂಜ್ ಈಕ್ವಲ್ ಟು ಕೋಡೊಮೈನ್ ಆಗಲ್ಲ. ಇದರಿಂದಾನೇ ಹೇಳ್ಬೋದಲ್ವಾ ನಾವಿಲ್ಲಿ -1 ರಿಲೇಟೆಡ್ ಟು 1 ಇದೆ, 1 ರಿಲೇಟೆಡ್ ಟು 1 ಇದೆ. ನೆಗೆಟಿವ್ ನಂಬರ್ಸ್ ಬರಲ್ಲ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಪವರ್ 4 ಇದೆ ಅಂತಂದ್ರೆ ಅದರದ್ದು ಆನ್ಸರ್ ನನಗೆ ನೆಗೆಟಿವ್ ಆಗಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಅಂದ್ರೆ ಇಲ್ಲಿ ನಮಗೆ ಇಲ್ಲಿರ್ತಕ್ಕಂಥ ನೆಗೆಟಿವ್ ನಂಬರ್ಸಿಗೆ ಏನಿಲ್ಲ, ನೋ ಪ್ರೀ ಇಮೇಜ್ ಅಂತ ಹೇಳ್ಬೋದು. ಅಂದ್ರೆ ನಮಗೆ ಇಲ್ಲಿ ರೇಂಜ್ ತಗೊಳ್ಳೋದಾದ್ರೆ ಓನ್ಲಿ ಪಾಸಿಟಿವ್ ನಂಬರ್ಸ್ ಬರುತ್ತೆ, ಓಕೆ, ಬಟ್ ನೋ ನೆಗೆಟಿವ್ ನಂಬರ್ಸ್. ಹಾಗಾಗಿ ಇದು 1 ಅಲ್ಲ, ಆನ್ ಟು ಅಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ 28. f ಫ್ರಮ್ r to r be defined by f of x equal to 3x, x belongs to r, then ಅಂತ ಕೇಳ್ತಾರೆ. 1 ಮತ್ತೆ ಆನ್ ಟು ಚೆಕ್ ಮಾಡಬೇಕು. ಈಗ 1 ಚೆಕ್ ಮಾಡ್ಬೇಕಂತಂದ್ರೆ ಹೆಂಗ್ ಮಾಡ್ತೀರಾ? f of x equal to 3x ಇದೆ ಅಲ್ವಾ, ದಟ್ ಈಸ್ y equal to 3x. y equal to x ಇದ್ರೆ ಏನಂತ ಮಾಡ್ತಿದ್ರಿ? y equal to x ಅನ್ನೋದು ಒಂದು ಸ್ಟ್ರೇಟ್ ಲೈನ್ ವಿಚ್ ಪಾಸಸ್ ಥ್ರೂ ಒರಿಜಿನ್ ಅಂತ ಹೇಳಿ ತಗೋತಾ ಇದ್ರಿ. ಸೊ ಇದನ್ನ ಅಬ್ಸರ್ವ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತಿತ್ತು? ಇದು 1 ಮತ್ತೆ ಆನ್ ಟು ಎರಡೂ ಆಗ್ತಿತ್ತು ಅಲ್ವಾ. ಸೊ ಅದೇ ತರ ಇಲ್ಲಿ y equal to 3x ಅಂತ ಹೇಳ್ತಿದ್ದಾರೆ. ಸೊ y equal to 3x ಅಂದ್ರೆ ಏನ್ ಮಾಡ್ತೀರಾ ನೋಡಿ ಇಲ್ಲಿ? 1 2 3 -1 -2 -3 1 2 3 -1 -2 -3. ಓಕೆ. ಸೊ ಇದಕ್ಕೊಂದು ಗ್ರಾಫ್ ಹಾಕೋಣ. ವೆನ್ x is 0, x 0 ಆದಾಗ y ಏನಾಗಿರುತ್ತೆ? y is also 0 ಆಗುತ್ತೆ. x 1 ಆದರೆ y ಏನಾಗುತ್ತೆ? y is 3 ಆಯಿತು, ರೈಟ್? x 1 ಆದಾಗ y ವ್ಯಾಲ್ಯೂ 3 ಆಗುತ್ತೆ. x 2 ಆದರೆ y ವ್ಯಾಲ್ಯೂ ಏನಾಯಿತು? 6 ಆಗುತ್ತೆ ಅಲ್ವಾ. ವೆನ್ x is -1, y is -3. ಸೊ ಈ ಥರ ನಿಮಗೊಂದು ಮತ್ತೆ ಸ್ಟ್ರೇಟ್ ಲೈನ್ ವಿಚ್ ಪಾಸಸ್ ಥ್ರೂ ದ
ಒರಿಜಿನ್ ಬರುತ್ತೆ ಅಲ್ವಾ. ಸೊ ಗ್ರಾಫಿಕಲ್ ಮೆಥಡು ನಿಮಗೆ ಈಸಿ ಆಗುತ್ತೆ 1 1 1 2 ಇದೇನಂತ ಚೆಕ್ ಮಾಡೋಕ್ಕೆ, ರೈಟ್. ಸೊ ಈ ಥರ ನೀವು ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಪ್ರತಿ ಒಂದು ಎಕ್ಸ್ ವ್ಯಾಲ್ಯೂಗೆ ನಿಮಗೆ ಡಿಸ್ಟಿಂಕ್ಟ್ ವೈ ವ್ಯಾಲ್ಯೂ ಬರ್ತಾ ಇದೆ. ಹಾಗಂದ್ರೆ ಇದು 1 1, ರೈಟ್. ಇಟ್ ಈಸ್ 1 1 ಆನ್ ಟು ಆಗುತ್ತಾ? ಆನ್ ಟು ಆಗಬೇಕಂತಂದ್ರೆ ಏನು? ಪ್ರತಿ ಒಂದು ಆರ್ ಏನಿದೆ ಕೋಡೊಮೈನಲ್ಲಿ ಎವ್ರಿ ರಿಯಲ್ ನಂಬರ್ ಏನಿದೆ ಅದಕ್ಕೆ ನಮಗೆ ಪ್ರೀ ಇಮೇಜ್ ಇರಬೇಕು. ಓಕೆ, ಎಸ್. ಪ್ರತಿಯೊಂದಕ್ಕೂ ನೋಡಿ ಯಾವುದೇ ವೈ ವ್ಯಾಲ್ಯೂನ ತಗೋತಾ ಹೋಗಿ ನೀವು, ಯಾವುದೇ ವೈ ವ್ಯಾಲ್ಯೂನ ತಗೋತಾ ಹೋಗಿ ಅದಕ್ಕೆ ಎಕ್ಸ್ ವ್ಯಾಲ್ಯೂ ಪ್ರೆಸೆಂಟ್ ಇದೆ ಅಲ್ವಾ, ರೈಟ್. ಸೊ ಹಾಗಿದ್ರೆ ಇದು ಆನ್ ಟೂನು ಆಗುತ್ತೆ. ಇಟ್ ಈಸ್ ಬೋತ್ 1 1 ಆ್ಯಂಡ್ ಆನ್ ಟು ಆಗುತ್ತೆ. ಎಫ್ ಈಸ್ 1 1 ಆ್ಯಂಡ್ ಆನ್ ಟು. ಆಪ್ಷನ್ ಬಿ ಆಗುತ್ತೆ. ಓಕೆ, ನೆಕ್ಸ್ಟ್ 29. Let R be the f be defined from R to R be a function defined by f of x equal to x cube, then x belongs to R, then ಅಂತ ಕೇಳ್ತಿದ್ದಾರೆ. ಓಕೆನಾ, 1 1 ಮತ್ತು ಆನ್ ಟು ಇದನ್ನು ಚೆಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ರೈಟ್. ಅಗೇನ್ ನಮಗೆ ಗ್ರಾಫ್ ಗೊತ್ತಿದೆ, ಇದ್ರದ್ದು ಗ್ರಾಫ್ ಹೆಂಗೆ ಡ್ರಾ ಮಾಡ್ತೀರಿ? ಎಕ್ಸ್ ಕ್ಯೂಬ್ ಗ್ರಾಫ್ comes like this, right? This is the x cube graph, x axis y axis, right? ನೋಡಿ ಇಲ್ಲಿ ಯಾವುದೇ ಒಂದು x ವ್ಯಾಲ್ಯೂಗೆ ನಮ್ಗೆ ಏನಾಗ್ತಾ ಇದೆ, ಡಿಫ್ರೆಂಟ್ y ವ್ಯಾಲ್ಯೂಸ್ ಸಿಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಇದು ನಮ್ಗೆ ಏನಾಯ್ತು, 1 1 ಆಯಿತು. ಇಟ್ ಈಸ್ 1 1 ಫಂಕ್ಷನ್. ದೆನ್ ವಾಟ್ ಅಬೌಟ್ ಆನ್ ಟು ಫಂಕ್ಷನ್? ಆನ್ ಟು ಫಂಕ್ಷನ್ ಆಗುತ್ತಾ? ಯಾವುದೇ ಒಂದು ವೈ ವ್ಯಾಲ್ಯೂನ ಕೊಡಿ, ಯಾವುದೇ ಒಂದು ವೈ ವ್ಯಾಲ್ಯೂನ ಕೊಡಿ, ರೈಟ್. ಎಕ್ಸ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗೇ ಆಗುತ್ತೆ ನೋಡಿ ಅಲ್ವಾ, ಎಕ್ಸ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗೇ ಆಗುತ್ತೆ. ಸೊ ಹಾಗಿದ್ರೆ ಇದೇನಾಯಿತು, ಇಟ್ ಈಸ್ ಬೋತ್ 1 1 ಮತ್ತು ಆನ್ ಟು ಆಗುತ್ತೆ. ಓಕೆ, 1 1 ಆ್ಯಂಡ್ ಆನ್ ಟು. ಇದನ್ನು ನೀವು ಎಕ್ಸ್ ಕ್ಯೂಬ್ ಫಂಕ್ಷನ್. ಓಕೆ, ದಿಸ್ ಈಸ್ ಎಕ್ಸ್ ಕ್ಯೂಬ್ ಫಂಕ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ರೆಸಿಪ್ರೋಕಲ್ ಫಂಕ್ಷನ್ ಇದೆ, ದಟ್ ಈಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಓವರ್ ಎಕ್ಸ್ ಅನ್ನು ಡಿಫೈನ್ ಮಾಡಿದ್ದಾರೆ. ಇದು ನಮಗೆ 1 1 ಆನ್ ಟು ಇದನ್ನು ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ 1 1 ಚೆಕ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, ರೈಟ್. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 1 ಬೈ ಎಕ್ಸ್ ಕೊಟ್ಟಿದ್ದಾರೆ, ಮ್ಯಾಥಮೆಟಿಕಲ್ ಆಗಿ ಫಾಲೋ ಮಾಡೋಣ, ರೈಟ್. ಎಫ್ ಆಫ್ x1 is equal to f of x2 implies x1 is equal to x2 ಇರಬೇಕು ನಮಗಿಲ್ಲಿ, ಹೌದಾ. ಸೊ ನೋಡಿ ಎಫ್ ಆಫ್ x1 ಅಂತಂದಾಗ ಏನಾಗ್ತಿದ್ದು 1 ಬೈ x1 ಆಗುತ್ತೆ, ಇಸ್ ಈಕ್ವಲ್ ಟು ಎಫ್ ಆಫ್ x2 ಇಸ್ 1 ಬೈ x2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ x2 ಈಕ್ವಲ್ ಟು x1 ಆರ್ x1 ಈಕ್ವಲ್ ಟು x2 ಆಯಿತು. ಸೊ ಹಾಗಿದ್ರೆ ಇದು 1 1 ಫಂಕ್ಷನ್ ಆಯಿತು. ಆನ್ ಟು ಆಗುತ್ತಾ? ಆನ್ ಟು ಆಗುತ್ತಾ ಚೆಕ್ ಮಾಡಿ. ಆನ್ ಟು ಆಗಬೇಕು ಅಂತಂದರೆ ಇಲ್ಲೇನಾಗಬೇಕು ನಮಗೆ, ಕೋಡೊಮೈನಲ್ಲಿ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸಿಗೂ ಪ್ರೀ ಇಮೇಜ್ ಇರಬೇಕು ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಈಗ ನಾನೇನಾದರೂ ಈ ಫಂಕ್ಷನಲ್ಲಿ ಎಫ್ ಆಫ್ ಎಕ್ಸಲ್ಲಿ ಎಕ್ಸ್ ಈಕ್ವಲ್ ಟು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ಆಗೇನಾಗುತ್ತೆ ನೋಡಿ, ಇದು ವೈ ಈಕ್ವಲ್ ಟು 1 ಬೈ 0 ಆಯಿತು ಅಲ್ವಾ. 1 ಬೈ 0 ಇದು ಡಿಫೈನ್ಡಾ? ನಾಟ್ ಡಿಫೈನ್ಡ್. ಇದು ಡಿಫೈನೇ ಆಗಲ್ಲ ಈ ಫಂಕ್ಷನ್ ಅಲ್ವಾ. ಸೊ ಎಲ್ಲಾದರೂ ಫಂಕ್ಷನ್ ಡಿಫೈನ್ ಆಗಲ್ಲ ಅಂತಂದರೆ ಅದರ ಅರ್ಥ ಏನು, ಈ ವೈ ವ್ಯಾಲ್ಯೂಗೆ ನನಗೆ ಒಂದು ಪ್ರೀ ಇಮೇಜು ಇಲ್ಲ ಅಂತ ನಾನು ಹೇಳ್ಬೋದು ಅಲ್ವಾ. ಸೊ ಈ ವ್ಯಾಲ್ಯೂ ಇಲ್ಲ, ಇದು ಡಿಫೈನೇ ಆಗಲ್ಲ ಅಂದರೆ ಇದು ಡೊಮೈನಲ್ಲಿಲ್ಲ, ಈ ಡೊಮೈನಲ್ಲಿ ಯಾವುದಿಲ್ಲ, 1 ಬೈ 0 ಅನ್ನೋ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತೀವಿ ಅಲ್ವಾ, ಬಿಕಾಸ್ ಇಟ್ ಈಸ್ ನಾಟ್ ಡಿಫೈನ್ಡ್. ಸೊ ಹಾಗಾಗಿ ನನಗೆ ಇಲ್ಲಿರ್ತಕ್ಕಂಥ ವೈಗೆ, ಕೋಡೊಮೈನಲ್ಲಿರ್ತಕ್ಕಂಥ ವೈಗೆ ಒಂದು ಪ್ರೀ ಇಮೇಜ್ ಇಲ್ಲ. ಅದು ಯಾವುದು, 1 ಬೈ 0 ಅಂತಕ್ಕಂಥದ್ದು ಇಲ್ಲ ಅಂತ ಹೇಳ್ತೀವಿ. ಓಕೆನಾ. ಸೊ ಹಾಗಿದ್ರೆ ಇಲ್ಲೇನಾಯಿತು ನನಗೆ, ಇದು ನಾಟ್ ಆನ್ ಟು ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಎ ಆನ್ ಟು ಫಂಕ್ಷನ್. ಅಂದರೆ ಇದು ಓನ್ಲಿ 1 1 ಆಗುತ್ತೆ. ಬೋತ್ 1 1 ಆನ್ ಟು ಇದ್ದಿದ್ರೆ ನಾವು ಅದನ್ನ ಬೈಜೆಕ್ಟಿವ್ ಅಂತಲೂ ಹೇಳ್ಬೋದಿತ್ತು ಅಲ್ವಾ. ಸೊ ಅರ್ಥ ಆಯ್ತು ಅನ್ಕೋತೀನಿ. ಎಷ್ಟು 30 ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಇವೆಲ್ಲ ನೀವು ಚೆನ್ನಾಗಿ ನೋಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂಯೇಷನ್ 31ಇಂದ ನೆಕ್ಸ್ಟ್ ಒಂದು 60 ಪ್ರಾಬ್ಲಮ್ಸನ್ನು ಮಾಡೋಕ್ಕೆ ಟ್ರೈ ಮಾಡೋಣ. ಈ ಲೆಕ್ಚರಲ್ಲಿ ಓನ್ಲಿ 1 to 30 ಕ್ವೆಶನ್ಸನ್ನು ಸಾಲ್ವ್ ಮಾಡಿದ್ದೀವಿ. ಸೊ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ MCQsನ ಸಾಲ್ವ್ ಮಾಡೋದು ತುಂಬ ಈಸಿಯಾಗಿ ಆಗುತ್ತೆ. ಓಕೆನಾ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.